ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्ति शान्ति शान्तिः हरिः ॐ शन्नो मित्रश्च वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु मामवतु वक्तारम् ॐ शान्ति शान्ति शान्तिः सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः उद्गीतमेतत् परमन्तु ब्रह्मा तस्मिन् त्रयं सुप्रतिष्ठाक्षरं च अत्रान्तरं ब्रह्मविदो विदित्वा लीना ब्रह्मणि तत्परा योनिमुक्ताः। ಈಗ ಪ್ರಶ್ನೆಗಳಲ್ಲಿ ನಾವು ಎಲ್ಲಿಂದ ಬಂದ್ವಿ ಅನ್ನೋದು, ಯಾಕೆ ಬಂದ್ವಿ ಅನ್ನುವುದಕ್ಕೆ ಆತ್ಮಾನಂ ಪ್ರೇರಿತಾರಂ ಪೃಥಕ್ ಮತ್ವ ಅನ್ನುವ ಕಾರಣವನ್ನ ಹೇಳಿದ್ಮೇಲೆ ತೇನ ಜುಷ್ಟಃ ಅಂದಾಗ ಆ ತೇನ ಅಂದ್ರೆ ಯಾರು ಅನ್ನುವುದನ್ನ ಇಲ್ಲಿ ಮೊದಲು ಹೇಳಿದ್ರು. ಯಾರಪ್ಪ ಅಂದ್ರೆ ಅದು ಬ್ರಹ್ಮ. ಅದು ಹೆಂಗ್ ಗೊತ್ತು ಅಂತ ಕೇಳಿದ್ರೆ, ಅದೇ ತೇನ ಅನ್ನುವ ಶಬ್ದ ಬ್ರಹ್ಮ ಎನ್ನುವ ಶಬ್ದಕ್ಕೆ ಸಂಬಂಧಿಸಿದ್ದು. ಅದನ್ನ ಅನೇಕ ಅನುಭವಿಗಳು ತಾವು ಅನುಭವಿಸಿ ಲೋಕದಲ್ಲಿ ಹೇಳಿದರೆ, ಅದರ ಕುರಿತಾಗಿ ಅನೇಕ ಉಪನಿಷತ್ತುಗಳು, ಅನೇಕ ದರ್ಶನಗಳು ಎಲ್ಲವೂ ಕೂಡ ಹುಟ್ಕೊಂಡಿದೆ. ಅನೇಕ ಅನುಭವಿಗಳು ತಮ್ಮ ತಮ್ಮ ವಿಚಾರವನ್ನ ಹೇಳ್ಕೊಂಡಿದ್ದಾರೆ. ಅದರಿಂದ ಉದ್ಗೀತಂ ಇಷ್ಟೇ ಅಷ್ಟೇ, ಇಲ್ಲೇ ಅಲ್ಲೇ ಅಂತಿಲ್ಲ, ಬೇಕಾದ ಹಾಗೆ ಬ್ರಹ್ಮವನ್ನ ಕಂಡವರು ಆ ತೇನ ಜುಷ್ಟಃ ಅವನು ಅನುಗ್ರಹಿಸಿದರೆ, ಅವನ ಕೃಪೆಯಾದರೆ, ಅವನನ್ನು ಆರಾಧಿಸಿದರೆ, ಅವನನ್ನು ಸೇವಿಸಿದರೆ ಆಗ ಅಮೃತತ್ವಮೇತಿ ಅನ್ನುವಂಥದನ್ನ ಅನುಭವಿಸುವದವರ ಅನುಭವದ ವಾಣಿ ಬೇಕಾದಷ್ಟು ಇದೆ, ಅಸಂಖ್ಯೇಯವಾಗಿದೆ ಅನ್ನೋದನ್ನ ಹೇಳಿದ್ರು. ಮತ್ತು ತೇನ ಅಂದಾಗ ಅದರೊಳಗೆ, ಆ ತೇನ ಅಂದ್ರೆ ಯಾವ ಬ್ರಹ್ಮ ಅಂತ ಹೇಳಿದಾರೋ ಅದರೊಳಗೆ ತ್ರಯಂ ಅಂದ್ರೆ ಲೋಕ ವಿಕಾಸಗೊಳ್ಳುವಾಗ ಬಂದಂಥ ದೇಶ, ಕಾಲ, ವಸ್ತು ಇದೇ ಮೊದಲಾಗಿ ಸತ್ವ, ರಜಸ್, ತಮಸ್ ಮತ್ತೆ ವಿಶ್ವ, ತೈಜಸ, ಪ್ರಾಜ್ಞ, ಜಾಗೃತ, ಸ್ವಪ್ನ, ಸುಷುಪ್ತಿ ಇದೇ ಮೊದಲಾದಂಥ ಮೂರರ ಒಂದು ಗುಂಪು, ಜ್ಞಾನ, ಇಚ್ಛಾ, ಕ್ರಿಯಾ, ಈ ರೀತಿಯಾದ ಮೂರಾಗಿ ಏನು ಈ ವಿಶ್ವಾಂಡ ಬ್ರಹ್ಮಾಂಡ ವಿಕಾಸಗೊಂಡಿದೆ ಅದೆಲ್ಲವೂ ಕೂಡ ತೇನ ಅಂತ ಯಾವುದನ್ನ ಹೇಳಿದ್ವೋ ಅದು ಬ್ರಹ್ಮ. ಆ ಬ್ರಹ್ಮದಲ್ಲಿ ತಸ್ಮಿನ್ ಅಂದಾಗ ಅದರಲ್ಲಿ
ಸುಪ್ರತಿಷ್ಠಾ, ಭದ್ರವಾಗಿ ನೆಲೆಗೊಂಡಿದೆ. ಆದ್ರಿಂದ ಮತ್ತೆ ಬರೀ ಅಷ್ಟು ಮಾತ್ರ ಅಲ್ಲ, ಯಾವುದು ಈ ಮೂರಾಗಿ ವಿಭಜಿತವಾಗಿ ವಿಂಗಡಣೆಯಾಗುತ್ತಾ ವಿಸ್ತಾರವಾದ ವಿಶ್ವಾಂಡ ಬ್ರಹ್ಮಾಂಡವಾಯಿತೋ, ಅದರ ಒಳಗೆ ಈ ಬದಲಾವಣೆ ಹೊಂದದ, ವಿಭಜಿತವಾಗದ, ವಿಕೃತಿಗೆ ಒಳಗಾಗದ ಒಂದು ಅಕ್ಷರ, ಅಂದ್ರೆ ತಾನು ಚಲಿಸೋದಿಲ್ಲ, ತಾನು ಯಾವುದೇ ಪರಿಣಾಮಕ್ಕೆ ಒಳಗಾಗೋದಿಲ್ಲ ಅಂಥ ಒಂದು ಅಕ್ಷರ ವಸ್ತುವು ಕೂಡ ಅದರೊಳಗೆ ಸುಪ್ರತಿಷ್ಠಿತವಾಗಿದೆ ಅನ್ನುವಷ್ಟು ತತ್ವವನ್ನ ನಾವು ನೋಡಿದ್ವಿ. ಈಗ ಶರೀರ ಇದೆ, ಶರೀರದಲ್ಲಿ ಏನಿದೆ, ಶೈಶವ, ಬಾಲ್ಯ, ಕೌಮಾರ, ಯೌವನ ಇತ್ಯಾದಿಯಾಗಿ ಬದಲಾವಣೆಗಳು ಆಗ್ತಾ ಇರುತ್ತೆ. ಹಾಗೆ ಗಿಡ ಮರಗಳು ಇದೆ, ಪ್ರಕೃತಿ ಇದೆ, ಎಲ್ಲದರಲ್ಲಿ ನಿರಂತರವಾದ ಬೆಳವಣಿಗೆಯನ್ನ, ಬದಲಾವಣೆಯನ್ನ ನಾವು ನೋಡ್ತಾ ಇರ್ತೀವಿ. ಆದರೆ ಅದರ ಒಳಗಡೆ ಬದಲಾಗದೆ ಇರುವುದು, ಅದು ಯಾವುದೇ ಆಗಿರ್ಲಿ, ಒಂದು ಗಿಡ ಆಗ್ಲಿ, ಮರ ಆಗ್ಲಿ, ಬಳ್ಳಿ ಆಗ್ಲಿ, ಎಲ್ಲದರಲ್ಲೂ ಕೂಡ ಒಳಗಡೆ ಬದಲಾಗದ ಒಂದು ಸಾರ ವಸ್ತು. ಆ ಸಾರ ವಸ್ತು ಅದೇನಾಗಿರುತ್ತೆ, ಅದಕ್ಕೆ ಚೈತನ್ಯವನ್ನ ಕೊಡ್ತಿರುತ್ತೆ, ಬಲವನ್ನ ಕೊಡ್ತಿರುತ್ತೆ, ಸ್ಫೂರ್ತಿಯನ್ನ ಕೊಡ್ತಿರುತ್ತೆ, ಪ್ರೇರಣೆಯನ್ನ ಕೊಡ್ತಿರುತ್ತೆ, ಶಕ್ತಿಯನ್ನ ಕೊಡ್ತಿರುತ್ತೆ, ಯುಕ್ತಿಯನ್ನ ಕೊಡ್ತಿರುತ್ತೆ. ಆದ್ರೆ ತಾನು ಮಾತ್ರ ಯಾವುದೇ ಒಂದು ವ್ಯತ್ಯಾಸವಾಗದೆ ಒಳಗಡೆ ಒಂದು ಸ್ಫೂರ್ತಿ ಕೇಂದ್ರವಾಗಿ ಇರುತ್ತೆ, ಅದು ಅಕ್ಷರ. ಹಾಗೆ ಇರುವಂತ ಅಕ್ಷರವೂ ಬದಲಾವಣೆಯಾಗುತ್ತಾ, ರೂಪಗಳನ್ನ ಪರಿವರ್ತನೆಯನ್ನ ಹೊಂದುತ್ತಾ, ನಾನಾ ವಿಧವಾದ ಆಕಾರಗಳನ್ನ, ವಿಕಾರಗಳನ್ನ ಹೊಂದುತ್ತಾ, ರಸದಲ್ಲಿ ಕೂಡ ನಾನಾ ವಿಧವಾದ ರಸಗಳನ್ನ ಹೊಂದುತ್ತಾ ಪರಿವರ್ತನೆಯಾಗುತ್ತಾ ಇರುವಂಥದ್ದು ಎರಡೂ ಕೂಡ ತಸ್ಮಿನ್ ಸುಪ್ರತಿಷ್ಠಾ, ಅದರ ಒಳಗೆ ಭದ್ರವಾಗಿ ನೆಲೆ ಊರಿ ಇರುತ್ತದೆ ಅನ್ನುವಷ್ಟು ಅಂಶವನ್ನ ನಾವು ನೋಡ್ಕೊಂಡ್ವಿ. ಅದನ್ನೇ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಹೇಳುವಾಗ್ಲೂ ಕೂಡ ದೇಹಂ ಪ್ರಾಣಮಪೀಂದ್ರಿಯಾಣ್ಯಪಿ ಚರಾಂ ಬುದ್ಧಿಂಚ ಶೂನ್ಯಂ ವಿದುಹು ಸ್ತ್ರೀ ಬಾಲಾಂಧ ಜಡೋಪಮಾಸ್ತ್ವಹಮಿತಿ ಭ್ರಾಂತ ಭೃಶಂವಾದಿನಃ. ಅಲ್ಲಿ ಶರೀರ ಇದೆ, ಶರೀರದಲ್ಲಿ ಪ್ರಾಣ ಇದೆ, ಇಂದ್ರಿಯ ಇದೆ, ಮತ್ತೆ ಬುದ್ಧಿ ಇದೆ, ಚಂಚಲವಾದ ಮನಸ್ಸಿದೆ, ಎಲ್ಲ ಇದೆ. ಆದ್ರೆ ಅದರಿಂದ ಮತ್ತೆ ಸ್ತ್ರೀ ಇದ್ದಾನೆ, ಒಬ್ಬ ಪುರುಷ ಇದ್ದಾನೆ, ಒಬ್ಬ ಮೂಕ ಇದ್ದಾನೆ, ಒಬ್ಬ ಕಿವುಡ ಇದ್ದಾನೆ. ಹೀಗೆ ಅಂದ್ರೆ ಯಾವುದು ಪರಿವರ್ತಿತವಾಗ್ತಾ ಇರುವಂಥದ್ದು ಯಾವುದಿದೆ, ಅದರ ಒಳಗಡೆ ಇರುವಂಥದ್ದು ಇದೆಯಲ್ಲ, ಅದನ್ನ ಆ ಮಂತ್ರದಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಕೂಡ ಹೇಳ್ತಾರೆ. ಅದನ್ನೇ ಈಗ ಅಕ್ಷರಂ ಅಂದಾಗ ನಾವು ಹೇಳ್ಕೊಂಡಿದ್ದು ಒಂದು ಏನು, ಚಲಿಸದೆ, ಚಲಿಸುವ, ಬದಲಾಗುವ ಇಷ್ಟೆಲ್ಲ ಇದೆಯಲ್ಲ, ಅದರಲ್ಲಿ ಚಲಿಸದೆ ಇರುವಂತ ಒಂದು ಅಂತ ಹೇಳಿದ್ವಿ. ಆ ಒಂದನ್ನ ಆ ಅಕ್ಷರಂ ಅನ್ನುವ ಶಬ್ದದಿಂದ ಹೇಳಿದಾರಲ್ಲ, ಅದನ್ನ ಅಕ್ಷರಂ ಅನ್ನುವುದಕ್ಕೆ ಇದು ವ್ಯುತ್ಪತ್ತಿಯನ್ನ ತಗೊಂಡ್ರೆ ಅಶ್ನಾತಿ ತ್ರೀನ್ ಲೋಕಾನ್, ಅಶ್ನಾತಿ ಅಂದ್ರೆ ವ್ಯಾಪ್ನೋತಿ ಅಂತ ಒಂದರ್ಥ. ಎಲ್ಲವನ್ನ ನಾವಿವಾಗ ಹೇಳಿದ್ದಕ್ಕೆ ಪುಷ್ಟಿ ಅಷ್ಟೇ, ಅಕ್ಷರಂ ಅನ್ನುವುದಕ್ಕೆ ಎಲ್ಲವನ್ನ ವ್ಯಾಪಿಸಿಕೊಳ್ಳುತ್ತೆ. ಮತ್ತೆ ಅಶ್ನಾತಿ ಅಂದ್ರೆ ಭುಂಕ್ತೆ ಎನ್ನುವ ಅರ್ಥ ತಗೊಂಡ್ರೆ ಭುಜ ಧಾತುಗೆ ಏನಿದೆ, ಪಾಲನ, ರಕ್ಷಿಸುವ ಅನ್ನೋ ಅರ್ಥನೂ ಇದೆ. ಈಗ ಯಾವುದು ಒಳಗಡೆ ತಾನು ಇದ್ದು ಸ್ಫೂರ್ತಿಯನ್ನ ಕೊಡುತ್ತೆ, ಪ್ರೇರಣೆಯನ್ನ ಕೊಡುತ್ತೆ, ಶಕ್ತಿಯನ್ನ ಕೊಡುತ್ತೆ ಇತ್ಯಾದಿಯಾಗಿ ಹೇಳಿದ್ವಲ್ಲ, ಅದು ತಾನು ಬದಲಾಗಲ್ಲ. ಆದ್ರೆ ಈ ರೂಪದಲ್ಲಿ ಅಂದ್ರೆ ಯುಕ್ತಿ ರೂಪದಲ್ಲಿ, ಸ್ಫೂರ್ತಿ ರೂಪದಲ್ಲಿ, ರಸ ರೂಪದಲ್ಲಿ, ಪ್ರೇರಣೆ ರೂಪದ ಇತ್ಯಾದಿ ರೂಪದಲ್ಲಿ ಬದಲಾದಂತೆ ಕಾಣ್ತಾ ಇರುತ್ತೆ, ತಾನು ಇದ್ದ ಹಾಗೆ ಇರುತ್ತೆ. ಆ ರೀತಿಯಲ್ಲಿ ವಿಶ್ವಾತ್ಮಕವಾಗಿರುವ ಎಲ್ಲವನ್ನ ವ್ಯಾಪಿಸಿಕೊಳ್ಳುತ್ತೆ. ಆದ್ರಿಂದ ಅದನ್ನ ವ್ಯಾಪಿಸಿಕೊಳ್ಳೋದ್ರಿಂದ ಅದನ್ನ ಅಕ್ಷರ, ಅಶ್ನಾತಿ ಅನ್ನುವ ಅಶ್ನು ಧಾತುವಿನಿಂದ ಅಕ್ಷರ ಅನ್ನುವ ರೂಪ ಬಂದಿದೆ ಅಂತ ಹೇಳಿ ವ್ಯುತ್ಪತ್ತಿಯನ್ನ ಹೇಳ್ತಾರೆ ಅಕ್ಷರ ಶಬ್ದಕ್ಕೆ. ಅದನ್ನೇ ಈಗ ನಾವು ಅಂದ್ರೆ ಇದಕ್ಕೊಂದು ಪುಷ್ಟಿಗೋಸ್ಕರ ಅಷ್ಟೇ, ಯಾವುದು ಎಲ್ಲವನ್ನ ವ್ಯಾಪಿಸಿಕೊಂಡಿರುವುದು ಅಕ್ಷರ ಎನ್ನುವುದಕ್ಕೆ ಪುಷ್ಟಿ ಕೊಡೋದಕ್ಕೆ, ನಮ್ಮ ಚಿಂತನೆಗೆ
ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಗೀತಾಚಾರ್ಯ ಹೇಳೋದು ಅದನ್ನೇ. ಏನು? ದ್ವಾವಿಮೌ ಪುರುಷೌ ಲೋಕೆ. ಎರಡು ಪುರುಷನೇ, ಅಂದ್ರೆ ಪುರದಲ್ಲಿ ವಾಸ ಮಾಡುವಂಥದ್ದೇ. ಒಂದು ವಿಶ್ವಾಂಡ ಬ್ರಹ್ಮಾಂಡ ಎಂಬ ದೊಡ್ಡ ಇದರಲ್ಲಿ ವಾಸ ಮಾಡುತ್ತೆ. ಇನ್ನೊಂದು ಈ ತರ ಸಣ್ಣ ಸಣ್ಣ ವ್ಯಷ್ಟಿಗತವಾದಂಥ ಶರೀರದಲ್ಲಿ, ಆ ಶರೀರ ಎನ್ನುವ ಪುರದಲ್ಲಿ ವಾಸ ಮಾಡುತ್ತೆ. ಪುರದಲ್ಲಿ ವಾಸ ಮಾಡೋದ್ರಿಂದ ಎರಡೂ ಪುರುಷ. ದ್ವಾವಿಮೌ ಪುರುಷೌ ಲೋಕೆ. ಅದ್ಯಾವ್ದದು? ಕ್ಷರಶ್ಚ ಅಕ್ಷರ ಏವಚ. ಈಗ ನೋಡಿ, ಈ ಶರೀರದೊಳಗೆ ಯಾವ ಒಂದು ಚೈತನ್ಯ ವಾಸ ಮಾಡ್ತಾ ಇದೆ, ಅದು ಚೈತನ್ಯ ಎಲ್ಲಿದೆ ಅಂದ್ರೆ ಶರೀರಾದ್ಯಂತದಲ್ಲಿದೆ. ಈಗ ಕಣ್ಣು ನೋಡ್ಬೇಕು ಅಂದಾಗ ಕಣ್ಣಿನ ಕಡೆಗೆ, ಕಿವಿ ಕೇಳ್ಬೇಕಂದಾಗ ಕಿವಿ ಕಡೆಗೆ, ಮಾತಾಡ್ಬೇಕಂದ್ರೆ ಬಾಯಿ ಕಡೆಗೆ, ಎಲ್ಲಾ ಕಡೆಗೆ ತನ್ನ ಶಕ್ತಿಯನ್ನ ಕೊಟ್ಕೊಳ್ತಾ ಇದೆ. ಅಷ್ಟೇ ಅಲ್ಲದೆ ಶರೀರಾದ್ಯಂತದಲ್ಲಿ ಎಷ್ಟು ರಕ್ತನಾಳಗಳಿದೆಯೋ, ರಕ್ತನಾಳಗಳಲ್ಲಿ ಎಷ್ಟು ಕಣಗಳಿದೆಯೋ, ಪ್ರತಿ ಕಣದಲ್ಲಿ ಚೈತನ್ಯ ಇದೆ. ಅದು ಓದಿರೋರ್ಗೆ ಗೊತ್ತಿದೆ. ಪ್ರತಿ ಕಣದಲ್ಲಿರುವ ಚೈತನ್ಯಕ್ಕೆ ಚೈತನ್ಯ ತುಂಬ್ತಾ ಇರೋದು ಯಾವುದು? ಆ ರೀತಿಯಲ್ಲಿ ಅದು ಇಡೀ ಶರೀರವನ್ನ ಅಶ್ನಾತಿ ಅಂದ್ರೆ ವ್ಯಾಪಿಸಿಕೊಂಡಿದೆ. ಇಡೀ ಶರೀರದಲ್ಲಿ ಯಾವುದೋ ಜಾಗದಲ್ಲಿ ಒಂದು ರಕ್ತ ಕಣಕ್ಕೆ ಏನೋ ತೊಂದರೆ ಬಂದ್ರೆ ತಕ್ಷಣ ಅದಕ್ಕೆ ಸಹಾಯಕ್ಕೆ ಓಡೋದು ಇತ್ಯಾದಿ ಕೆಲಸಗಳನ್ನ ಮಾಡುತ್ತಲ್ಲ, ಅಂದ್ರೆ ಭುಜ ಅನ್ನೋದಕ್ಕೆ ಪಾಲನ. ಆ ರೀತಿಯಲ್ಲಿ ಇದು ಏನಾಗಿದೆ, ಈ ಎರಡೂ ಪುರುಷ ಆಗಿದ್ದು ಎರಡೂ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡಿದೆ. ಆ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡಿದೆ ಅನ್ನುವ ಚಿತ್ರಕ್ಕೆ ಮೊದಲಿಗೆ ವ್ಯಷ್ಟಿಗತವಾಗಿ ಶರೀರವನ್ನ ಗಮನಿಸ್ಕೊಂಡ್ರೆ, ಪ್ರತಿ ರಕ್ತ ಕಣದಲ್ಲಿ ನಾವು ಇರುವ ಆ ಚೈತನ್ಯವನ್ನ ಗಮನಿಸ್ತೀವಲ್ಲ, ಆ ಚೈತನ್ಯ ಇಲ್ಲ ಅಂದ್ರೆ ರಕ್ತ ಕಣ ತಾನು ಜೀವಂತವಾಗಿ ಇರಕ್ಕಾಗಲ್ಲ. ರಕ್ತ ಕಣ ವಿಭಜಿತವಾಗಿ ಬೇರೆ ಬೇರೆ ಹೊಸ ಹೊಸ ರಕ್ತ ಕಣಗಳು ಉತ್ಪತ್ತಿ ಆಗಲಿಲ್ಲ ಅಂದ್ರೆ ಶರೀರ ಉಳಿಯೋದಿಲ್ಲ, ರೋಗ ಬಾಧೆಯಿಂದ ಹೋಗುತ್ತೆ. ಇತ್ಯಾದಿಯಾಗಿ ಇದನ್ನ ಜೀವಂತವಾಗಿ ಇಟ್ಟಿರುವಂತ ಚೈತನ್ಯ ಅದು ಮಾತ್ರ ಏನು ಬದಲಾವಣೆಯಾಗದೆ ಇರುತ್ತೆ. ಹೀಗೆ ಇರುವಂತ ವಸ್ತು. ಆದ್ರಿಂದ ಕ್ಷರ ಅನ್ನೋದು ಏನ್ ಹಾಗಾದ್ರೆ? ಸರ್ವಾಣಿ ಭೂತಾನಿ, ವಿಶ್ವಾಂಡ ಬ್ರಹ್ಮಾಂಡವಾಗಿ ವ್ಯಾಪಿಸಿಕೊಂಡಿರುವಂತ ಎಲ್ಲವೂ ಕೂಡ ಸರ್ವಾಣಿ ಭೂತಾನಿ. ಇನ್ನು ಅಕ್ಷರ ಯಾವುದು? ಅದು ಯಾವುದೇ ಪರಿಣಾಮಕ್ಕೆ, ಯಾವುದೇ ಪರಿವರ್ತನೆಗೆ ಒಳಗಾಗದೆ ತನ್ನಂತೆ ತಾನಿದ್ದುಕೊಂಡು ಕೇವಲ ಚೈತನ್ಯವಾಗಿ ಅದು ಶಕ್ತಿಯನ್ನ ತುಂಬುತ್ತಾ ಇರುವಂಥದ್ದು. ಇದಕ್ಕೆ ಬೇಕಾದಷ್ಟು ಜನ ಉದಾಹರಣೆ ಕೊಡುವಂಥದ್ದು ಏನಪ್ಪಾ ಅಂದ್ರೆ ವಿದ್ಯುತ್ ಶಕ್ತಿ. ತಾನು ವಿದ್ಯುತ್ ಶಕ್ತಿ ಆಗಿರುತ್ತೆ. ಫ್ಯಾನ್ ಅಲ್ಲಿ ಒಂಥರ ಕೆಲಸ ಮಾಡುತ್ತೆ, ಫ್ರಿಡ್ಜ್ ಅಲ್ಲಿ ಒಂಥರ ಕೆಲಸ ಮಾಡುತ್ತೆ, ಕಂಪ್ಯೂಟರ್ ಅಲ್ಲಿ ಒಂಥರ ಕೆಲಸ ಇತ್ಯಾದಿಯಾಗಿ ಹೇಳ್ತಾರೆ. ಒಟ್ನಲ್ಲಿ ಪರಿವರ್ತನೆ ಅದನ್ನ ಗಮನಿಸ್ಕೊಂಡ್ರೆ ಹಾಗೆ ಪರಿವರ್ತನೆ ಇದ್ದು ಪರಿವರ್ತನೆ ಆಗೋದಕ್ಕೂ ಶಕ್ತಿ ಕೊಡ್ತಾ, ಆದ್ರೆ ತಾನು ಮಾತ್ರ ಬದಲಾಗದೆ ಇರುವಂಥದ್ದು. ಒಟ್ಟಿನಲ್ಲಿ ಇದಿಷ್ಟು ಚಿತ್ರ ಕಲ್ಪನೆಗೆ ಬಂದಿದ್ರೆ ಈ ಎರಡೂ ಕೂಡ ಎಲ್ಲಿದೆ? ಆ ತಸ್ಮಿನ್ ಅನ್ನೋದು ಯಾವುದು? ತೇನ ತತಸ್ತೇನ ಜುಷ್ಟೇ ಅಂತ ಹಿಂದಿನ ಮಂತ್ರದಲ್ಲಿ ಏನು ಹೇಳಿದ್ದಾರೆ, ಆ ತೇನ ಅದೇ ತಸ್ಮಿನ್. ಇದು ಇನ್ನೂ ವಿಷಯವಾಗಿ ಹೇಳೋದಾದ್ರೆ ತತ್ಶಬ್ದ ಅನ್ನುವುದು ಬ್ರಹ್ಮಕ್ಕೆ ಮಾತ್ರ ವಾಚ್ಯ ಅಂದ್ರೆ ಬ್ರಹ್ಮನ್ನೇ ಹೇಳುತ್ತೆ, ಇನ್ನೇನನ್ನೂ ಇಲ್ಲ ಅನ್ನುವುದಾಗಿ ಕೂಡ ಇದೆ. ಆದ್ರಿಂದ ಆಚಾರ್ಯರು ಭಾಷ್ಯವನ್ನ ಆರಂಭ ಮಾಡುವಾಗ ಎರಡನ್ನೇ ಹೇಳುತ್ತಾರೆ. ಒಂದೇನು ಯುಷ್ಮತ್, ಇನ್ನೊಂದೇನು ಅಸ್ಮತ್. ಆ ಯುಷ್ಮತ್ ಅಸ್ಮತ್ ಬಿಟ್ಟಿದ್ಯಾವುದು? ಅದೇ. ಆದ್ರಿಂದ ತತ್ ಅನ್ನುವುದು ಆ ಬ್ರಹ್ಮವನ್ನೇ ಹೇಳುತ್ತೆ ಅನ್ನುವುದಾಗಿ ಇಟ್ಕೊಂಡಾಗ ತೇನ ಅನ್ನೋದು ಒಂದು, ತಸ್ಮಿನ್ ಅಂದ್ರೆ ಈಗ ಸಪ್ತಮಿ, ಅದರ ಒಳಗೆ ಎಲ್ಲವೂ ಇದೆ. ಅದನ್ನೇ ಗೀತಾಚಾರ್ಯ ಉತ್ತಮ ಪುರುಷಸ್ತು ಅನ್ಯಃ ಪರಮಾತ್ಮ ಇತಿ ಉದಾಹೃತಃ. ಈ ಕ್ಷರ ಅಕ್ಷರಗಳು ಸುಪ್ರತಿಷ್ಠಿತವಾಗಿ ಎಲ್ಲಿದೆಯೋ ಅವನೇ ಪರಮಾತ್ಮ, ಅವನೇ ಪರಬ್ರಹ್ಮ. ಆ ಪರಬ್ರಹ್ಮನೇ ತೃಪ್ತನಾದರೆ ನಾವು ಏನಾಗ್ತೇವೆ? ಅಮೃತತ್ವವನ್ನ ಹೊಂದಕ್ಕಾಗುತ್ತೆ. ಈಗ ಆ ಪರಬ್ರಹ್ಮನನ್ನ ತೃಪ್ತಿಪಡಿಸೋದು ಹೇಗೆ? ಅವನು ತೃಪ್ತನಾಗೋದು ಹೇಗೆ? ಅದನ್ನ ಮುಂದಿನ ಇದರೊಳಗೆ ಹೇಳ್ತಾ ಇದ್ದಾರೆ. ಏನಂತ? ಬ್ರಹ್ಮವಿದ ಅತ್ರ ಅಂತರಂ ವಿದಿತ್ವ. ಈ ಮಂತ್ರದ ಮುಂದಿನ ಪಾದ.
ಅಲ್ಲಿ ಅತ್ರ ಅಂದ್ರೆ ಈ ವಿಷಯದಲ್ಲಿ, ಯಾವ ವಿಷಯದಲ್ಲಿ? ಕ್ಷರ ಮತ್ತು ಅಕ್ಷರದ ವಿಷಯದಲ್ಲಿ. ಬ್ರಹ್ಮವಿದ, ಮೊದಲು ಆರಂಭದಲ್ಲಿ ಬ್ರಹ್ಮವಿದ್ದರಿದ್ರಲ್ಲ, ಅವರು ಯಾವ ರೀತಿಯಲ್ಲಿ ಬ್ರಹ್ಮಜ್ಞಾನವನ್ನ ಪಡೆಯೋದು? ಅವರು ಬ್ರಹ್ಮವಿದರೇ ಅಲ್ವಾ? ಅಂದ್ರೆ ಬ್ರಹ್ಮವಿದ ಅಂದಾಗ ಅಲ್ಲಿ ಬ್ರಹ್ಮವನ್ನ ಪಡೆಯುವ ಆಸೆ ಉಳ್ಳವರು, ಬ್ರಹ್ಮಜ್ಞಾನದಲ್ಲಿ ಕಿಂಚಿತ್ತು 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 ಮುಂದೆ ಬಂದಿರೋರು, ಆದ್ರೆ ಪೂರ್ತಿ ಗುರಿ ಮುಟ್ಟಿಲ್ಲ, ಆ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ಆದ್ರಿಂದ ಅವರು ಯಾರು ಬ್ರಹ್ಮವನ್ನ ಪಡಿಬೇಕು ಅನ್ನೋ ಹಂಬಲದಲ್ಲಿದ್ದಾರೆ, ಭೌತಿಕವಾದ ಜೀವನದಲ್ಲಿ ಸುಖವಾಗಿ ಆನಂದದಿಂದ ಬಂದಿರುವಂತ ಭೋಗ ಭಾಗ್ಯಗಳನ್ನ ಅನುಭವಿಸ್ಕೊಂಡಿರೋಣ, ಏನೊಂಚೂರು ಕಷ್ಟ ಬಂತಾನೆ ಬರ್ಲಿ, ಮತ್ತೆ ತಿರ್ಗಾ ಸುಖ ಪಡ್ಕೊಳ್ಳೋಣ, ಅದಕ್ಕೆ ಪೂಜೆ ಪುನಸ್ಕಾರ ಹೋಮ ಹವನ ಮಾಡೋಣ ಅನ್ನುವ ಅಪೇಕ್ಷೆ ಇರೋರ್ದು ಬೇರೆ. ಇಲ್ಲಿ ಬ್ರಹ್ಮನೇ ಬೇಕು ಅನ್ನುವವರು ಏನ್ ಮಾಡ್ತಾರೆ? ಅತ್ರ ಅಂತರಂ ವಿದಿತ್ವ. ಕ್ಷರ ಅಂದ್ರೆ ಏನು, ಅಕ್ಷರ ಅಂದ್ರೆ ಏನು, ಕ್ಷರದೊಳಗೆ ಅಕ್ಷರ ಹೇಗಿದೆ? ಈಗ ಹೇಳಿದಂತೆನೆ ಮತ್ತೆ ಅನೇಕ ಬಾರಿ ಹೇಳಿಕೊಂಡಿರುವಂತೆ, ಒಂದು ಗಿಡ ಮರವಾಗಿ ಬೆಳೆದಾಗ ಎಲ್ಲ ಜಾಗದಲ್ಲಿ ಅದರದೇ ಧರ್ಮ ಇರುತ್ತೆ ಅನ್ನೋದನ್ನ ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ. ಒಂದು ಹುರುಳಿಕಾಯಿ ಗಿಡ ಆದ್ರೆ ಹುರುಳಿಕಾಯಿ ಎಲೆ, ಹುರುಳಿ ಕಾಂಡ, ಹುರುಳಿ ಹೂವು ಇತ್ಯಾದಿ, ಹುರುಳಿ ಹುರುಳಿ ಅನ್ನುವ ಸಂಬಂಧ ಹೇಗಿರುತ್ತೆ? ಮಾವಿನ ಕಾಂಡ, ಮಾವಿನ ಕೊಂಬೆ, ಮಾವಿನ ಚಿಗುರು, ಮಾವಿನ ಹೂವು, ಮಾವಿನ ಹೀಚು, ಈ ರೀತಿ ಅಂದ್ರೆ ಇದು ಧರ್ಮ ಅನುಸ್ಯೂತವಾಗಿರುತ್ತೆ, ಎಲ್ಲಾ ಜಾಗದಲ್ಲಿ ಸೇರ್ಕೊಂಡಿರುತ್ತೆ. ಹಾಗೆ ಈ ಕ್ಷರದ ಒಳಗೆ ಅಕ್ಷರ ಅನ್ನೋದು ಸೇರಿದ್ರೂ ಅದು ಕ್ಷರವಲ್ಲ. ಅಂತ ಕ್ಷರ ಮತ್ತು ಅಕ್ಷರದ ಅಂತರಂ ವಿದಿತ್ವ, ಕ್ಷರ ಮತ್ತು ಅಕ್ಷರದ ನಡುವಿನ ಅಂತರವನ್ನ ತಿಳಿದುಕೊಂಡು ಏನ್ ಮಾಡ್ತಾರೆ? ತತ್ಪರಾಹ. ತತ್ ಅಂದ್ರೆ ಮತ್ತೆ ಬ್ರಹ್ಮನೇ, ತತ್ ಅನ್ನೋ ಶಬ್ದಕ್ಕೆ ತತ್ಪರಾಹ, ಅದರೊಳಗೇ ಅದನ್ನೇ ಭಾವಿಸ್ಕೊಳ್ತಾ ಇರುವವರಾಗಿ, ಬ್ರಹ್ಮಣಿ ಲೀನಾಹ, ಬ್ರಹ್ಮದಲ್ಲಿ ಒಂದಾಗಿ ಏನ್ ಮಾಡ್ತಾರೆ? ಯೋನಿ ಮುಕ್ತಾಹ. ಈ ಬಂಧ ಏನಿದೆ, ಅಮೃತತ್ವ ಅಂತ ಹೇಳಿದ್ರಲ್ಲ, ಯೋನಿ ಅಂದ್ರೆ ಜನ್ಮಗಳನ್ನು ಪಡೆಯುವುದಕ್ಕೆ ಬೇಕಾದ ಮೂಲ ಕಾರಣ, ಮತ್ತೊಮ್ಮೆ ಜನ್ಮವನ್ನು ಪಡೆಯುವುದಕ್ಕೆ ಬೇಕಾದ ಕಾರಣ ಏನಿದೆ, ಬೀಜ ಏನಿದೆ, ಅದರಿಂದ ಬಿಡುಗಡೆಯನ್ನ ಹೊಂದುತ್ತಾರೆ. ಇದು ಅದರ ಅರ್ಥ. ಬ್ರಹ್ಮವಿದ ಅತ್ರ ಅಂತರಂ ವಿದಿತ್ವ. ಅತ್ರ ಅಂದ್ರೆ ಈ ವಿಷಯದಲ್ಲಿ, ಕಸ್ಮಿನ್ ವಿಷಯ, ಯಾವ ವಿಷಯದಲ್ಲಿ ಅಂದ್ರೆ ಕ್ಷರಸ್ಯ ಅಕ್ಷರಸ್ಯ ವಿಷಯೇ, ಕ್ಷರ ಮತ್ತು ಅಕ್ಷರದ ವಿಷಯದಲ್ಲಿ. ಇದು ಕ್ಷರ ಅಂತ ಯಾಕೆ ಅನ್ನಿಸ್ಕೊಂಡಿದೆ, ಇದು ಅಕ್ಷರ ಅಂತ ಯಾಕೆ ಅನ್ನಿಸ್ಕೊಂಡಿದೆ? ಕ್ಷರವು ಯಾಕೆ ಕ್ಷರವಾಗಿದೆ? ಕ್ಷರವು ಕ್ಷರವಾಗೋದಕ್ಕೂ ಒಂದು ಚೈತನ್ಯ ಬೇಕಲ್ಲ, ಅದು ಅಕ್ಷರದ ಕಾರಣದಿಂದ. ಆದರೂ ಅಕ್ಷರವು ಕ್ಷರವಲ್ಲ. ಈ ತರಹ ಎಲ್ಲವನ್ನ ನಾವು ಮಥನ ಮಾಡಿ ಮಾಡಿ ತಿಳಿದುಕೊಂಡಾಗ ಏನಾಗುತ್ತೆ? ಪರಬ್ರಹ್ಮ ವಸ್ತುವಿನಲ್ಲಿ ಮನಸ್ಸು ನೆಲೆ ನಿಲ್ಲುತ್ತೆ. ಹಾಗೆ ಪರಬ್ರಹ್ಮ ವಸ್ತುವಿನಲ್ಲಿ ಮನಸ್ಸು ನೆಲೆ ನಿಂತರೆ ಆಗ ಅಮೃತತ್ವನ ದೊರಕುತ್ತೆ, ಅಥವಾ ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ದೊರಕುತ್ತೆ ಅನ್ನುವುದು ವಾಕ್ಯದ ಅರ್ಥ. ಈಗ ಈ ಒಂದು ವಿಷಯವನ್ನ ಹೇಗೆ ಸಾಧನೆ ಮಾಡ್ಕೊಳ್ಳೋದು ಅನ್ನುವುದನ್ನ ಎಲ್ಲಿ ಆ ವಾಕ್ಯದಲ್ಲಿ ಹೇಳಲಿಲ್ಲ. ಬ್ರಹ್ಮವಿದ ಅತ್ರ ಅಂತರಂ ವಿದಿತ್ವ ತತ್ಪರ ಬ್ರಹ್ಮಣಿ ಲೀನ ಯೋನಿ ಮುಕ್ತಾಹ ಅಂತ ಹೇಳಿದ್ರು. ಅದಕ್ಕೆ ಸಹಾಯಕವಾಗಿ ನಾವು ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿರುವ ವಾಕ್ಯವನ್ನ ಗಮನಿಸ್ಕೊಳ್ಬಹುದು. ಅಲ್ಲಿ ಏನ್ ಹೇಳುತ್ತಪ್ಪ ಅಂದ್ರೆ, ಭಾರೂಪಂ ಸರ್ವ ಕಾರಣಂ. ಭಾ ಅಂದ್ರೆ ಚೈತನ್ಯ, ಬೆಳಕು, ಪ್ರಕಾಶ. ನಮ್ಮೊಳಗೆ ಒಂದು ಪ್ರಕಾಶ, ಚೈತನ್ಯ, ಬೆಳಕು ಇದೆ. ಅದರಿಂದನೇ ಈ ಕಣ್ಣು ನೋಡಬಲ್ಲದು, ಕಿವಿ ಕೇಳಬಲ್ಲದು, ಬಾಯಿ ಆಡಬಲ್ಲದು, ಕೈ ಇದೆಲ್ಲ ಮಾಡ್ತಾ ಇರೋದು. ಆ ಭಾ ಎನ್ನುವುದು ಹೊರಟೋದ್ರೆ ಪ್ರಾಣ ಅಲ್ಲ, ಭಾ ಎನ್ನುವುದು ಹೊರಟೋದ್ರೆ ಪ್ರಾಣನು ಚೈತನ್ಯಹೀನ ಆಗ್ಬಿಡುತ್ತೆ, ಪ್ರಾಣದಲ್ಲಿ ಶಕ್ತಿ ಇರಲ್ಲ. ಪ್ರಾಣದಲ್ಲಿ ಶಕ್ತಿ ಇಲ್ಲ ಅಂದ್ರೆ ಪ್ರಾಣ ತಾನೇ ಬುದ್ಧಿಯನ್ನ ಪ್ರಮೋಟ್ ಮಾಡುತ್ತೆ, ತಳ್ಳುತ್ತೆ, ಬುದ್ಧಿ ಮನಸ್ಸನ್ನ ತಳ್ಳುತ್ತೆ, ಮನಸ್ಸು ಇಂದ್ರಿಯಗಳನ್ನ ತಳ್ಳುತ್ತೆ. ಹಾಗೆ ಒಂದನ್ನೊಂದು ತಳ್ಳೋದು, ಈ ಆಟ ಆಡ್ತಾರಲ್ಲ ಆ ತರಹ.
ಹಾಗೆ ಇದು ಒಂದನ್ನೊಂದು ತಳ್ಳುವುದಕ್ಕೆ ವಿಷಯನೇ ಇಲ್ಲ ಆಗತ್ತೆ. ಆದ್ದರಿಂದ ಆ ಭಾರೂಪ ಎನ್ನುವುದು ಶರೀರದೊಳಗೆ ಸರ್ವ ಕಾರಣಂ, ಎಲ್ಲಕ್ಕೂ ಕಾರಣ. ಅದೇ ಆನಂದಂ, ಅದೇ ಅಮೃತಂ, ಅದೇ ನಿತ್ಯಂ. ಈಗ ಯಾವುದು ಬ್ರಹ್ಮ ಅಂತ ಏನು ಹೇಳಿದ್ರು ಮೊದಲು, ಅದನ್ನ ಮೊದಲಿಗೆ ಹೇಳಿದ್ರು ಯಾರು? ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ. ಈಗ ಅದು ಹೇಗಿದೆ? ಸರ್ವಭೂತೇಶು ಅವಸ್ಥಿತಂ. ಸರ್ವಭೂತೇಶು ಅವಸ್ಥಿತಂ ಅಂದಾಗ ಅಕ್ಷರಂ. ಆದ್ರೆ ತದೇವ ಅನನ್ಯಧೀಹಿ ಪ್ರಾಪ್ಯ. ಈಗ ಅದನ್ನ ಮನನ ಮಾಡಬೇಕು. ಅಂದ್ರೆ ನನ್ನ ಶರೀರದೊಳಗೆ ಕಣ್ಣಿಗೆ ಶಕ್ತಿ ಕೊಟ್ಟವನು ಯಾರು? ಆ ಕಣ್ಣು ಹೇಗೆ ನೋಡ್ತಾ ಇದೆ? ಕಣ್ಣೊಳಗೆ ಅನೇಕ ಪದರಗಳಿದೆ, 6-7 ಪದರಗಳಿದೆ. ಆ ರೆಟಿನಾ ಇದೆ. ರೆಟಿನಾನಲ್ಲಿ ನೋಡಿದ ವಸ್ತು ಪ್ರತಿಫಲಿತವಾಗುತ್ತೆ, ಅದು ತಳ್ಕಳ್ಕಾಗಿರುತ್ತೆ, ಅದು ಬ್ರೈನ್ ಅಲ್ಲಿ ನಿರ್ಣಯ, ಇದೆಲ್ಲ ವಿಚಾರ ಇದೆ. ಹಾಗೆಲ್ಲ ಆಗಬೇಕಾದ್ರೂ ಅದರೊಳಗೊಂದು ಶಕ್ತಿ ಬೇಕಲ್ಲ. ಅದನ್ನ ಹಾಗೆ ಒಳಗೆ ನಾವು ಅದನ್ನ ಚಿಂತನೆ ಮಾಡ್ತಾ ಅನನ್ಯ ಧೀಹಿ, ಓ ಕಣ್ಣು ನೋಡುವಂತೆ ಆಗೋದಕ್ಕೂ ಚೈತನ್ಯನೇ ಕಾರಣ. ಕಿವಿ ಕೇಳೋದು, ಕಿವಿಯಲ್ಲೂ ಹಾಗೆ ಕಾಕ್ಲಿಯ ಇತ್ಯಾದಿಗಳಿದೆಯಲ್ಲ, ಅಲ್ಲೂ ಅನೇಕ ಸುತ್ತುಗಳಿದೆ. ಅಲ್ಲೂ ಮತ್ತೆ ಪ್ರೆಷರ್ ಅನ್ನ ಉಂಟು ಮಾಡುವಂಥದ್ದಿದೆ. ಕಣ್ಣೊಳಗೂ ಪ್ರೆಷರ್ ಉಂಟು ಮಾಡೋದಿದೆ. ಕಣ್ಣಲ್ಲೂ ಹೆಚ್ಚಾಗಬಾರ್ದು, ಕಡಿಮೆನೂ ಆಗ್ಬಾರ್ದು. ಕಿವಿಯಲ್ಲೂ ಹಾಗೆ, ಹೆಚ್ಚಾದ್ರೂ ಕಿವಿ ಸರಿಯಾಗಿ ಗ್ರಹಿಸಲ್ಲ, ಕಡಿಮೆಯಾದ್ರೂ ಸರಿಯಾಗಿ ಶಬ್ದವನ್ನ ಸರಿಯಾಗಿ ಗ್ರಹಿಸಲ್ಲ, ಇಲ್ಲ ತಪ್ಪಾಗಿ ಗ್ರಹಿಸುತ್ತೆ, ಇಲ್ಲ ಗ್ರಹಿಸದೇನೆ ಹೋಗುತ್ತೆ, ಆ ರೀತಿ. ಆದ್ರಿಂದ ಅದಕ್ಕೆಲ್ಲ ಚೈತನ್ಯ ಕೊಡ್ತಿರೋದು ಭಾ ಯಾರು? ಅದಕ್ಕೆಲ್ಲ ಶಕ್ತಿ ಕೊಡುವ ಬೆಳಕು ಯಾವುದು? ಪ್ರಕಾಶ ಯಾವುದು? ಹಾಗೆ ಒಂದೊಂದು ಇಂದ್ರಿಯಗಳ ಕೆಲಸವನ್ನ ನೋಡ್ಕೊಳ್ತಾ ಅನನ್ಯ ಧೀಹಿ, ಓಹೋ ಇದೇ ಭಾ, ಓಹೋ ಇದೇ ಭಾ, ಓ ಇದೇ ಭಾ ಅನ್ನುವುದನ್ನ ಮತ್ತೆ 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 ಮನನ ಮಾಡ್ಕೊಳ್ತಾ ಹೋದಾಗ, ಇದು ಯಾಜ್ಞವಲ್ಕ್ಯ ಸ್ಮೃತಿಯ ಮಾತು. ಅಲ್ಲಿ ಅವ್ರು ಹೇಳ್ತಿರೋದು ಹಾಗೆ ಮಾಡ್ತಾ ಪರಂ ಪ್ರಾಪ್ಯ, ಆ ಪರಂ ಎನ್ನುವ ಪರಮವನ್ನ ಹೊಂದೋದಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಈಗ ನಾವು ಹೇಳಿದ್ವಲ್ಲ, ಏನು ಕಣ್ಣು ನೋಡುವುದು, ಕಿವಿ ಕೇಳುವುದು, ಅದಕ್ಕೆ ಅವರು ಏನ್ ಹೇಳ್ತಾರೆ? ಅವರು ಅದನ್ನ ಸಾಧನಾ ಕ್ರಮ ಹೇಳುವಾಗ ಇಂದ್ರಿಯಾಣಿ ವಶೀಕೃತ್ಯ, ಈಗ ಹೇಳಿದ ಕ್ರಮದಲ್ಲೇ ಇಂದ್ರಿಯಗಳಿಗೇನಾಗ್ತಿದೆ? ಹೊರಗೆ ಓಡುತ್ತೆ. ಹೊರಗೆ ಓಡುವುದಕ್ಕೆ ವಿಷಯ ಶಬ್ದ ಸ್ಪರ್ಶ ರೂಪ ರಸಗಂಧ ಕಾರಣ ಆಗಿದೆ. ಆ ರೀತಿ ಅವುಗಳನ್ನ ಒಳಕ್ಕೆ ಎಳ್ಕೊಂಡು, ಇದು ಒಳಗೆ ನೋಡ್ಲಿ, ಹೊರಗೆ ನೋಡೋದು ಬೇರೆ ಇದೆ. ಒಳಗೆ ನೋಡುವ ಆ ಅಕ್ಷರ ಅನ್ನೋದು ಎಲ್ಲಿದೆ, ಹೇಗೆ ಇದನ್ನೆಲ್ಲ ಕೆಲಸ ಮಾಡಿಸ್ತಾ ಇದೆ ಅನ್ನುವ ಅದನ್ನ ಈಗ ಎಕ್ಸ್ರೇ ಮೊದಲಾದವುಗಳೊಳಗೆ ಒಳಗಡೆ ನಡುವ ಆ ರೀತಿಯಲ್ಲಿ ಒಳಗಣ್ಣನ್ನ ತೆರೆದು ನೋಡುವಂತೆ ಮಾಡಬೇಕು. ಆಗ ಇಂದ್ರಿಯಾಣಿ ವಶೀಕೃತ್ಯ. ಅದನ್ನ ಹೇಗೆ ಮಾಡೋದು? ಯಮಾದಿ ಗುಣ ಸಂಯುತ, ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಇವುಗಳನ್ನೆಲ್ಲ ಅನುಷ್ಠಾನ ಮಾಡಬೇಕು. ಹೀಗೆ ಅನುಷ್ಠಾನ ಮಾಡಿದಾಗ ನಮಗೆ ಗೊತ್ತಾಗತ್ತೆ, ಈ ಶರೀರದೊಳಗೆ ಅಕ್ಷರ ಎಂಬುದು ಏನಿದೆಯೋ ಅದೇ ಈ ಲೋಕವನ್ನೆಲ್ಲ ವ್ಯಾಪಿಸಿಕೊಂಡಿದೆ. ಈ ನಾವಿರುವಂತ ಜಾಗ ಏನಿದೆ ಅಂದ್ರೆ ಮನೆ ಆದ್ರೆ ಮನೆ, ನಾವು ಈಗ ಮಾತಾಡ್ತಾ ಇದ್ದೇವಲ್ಲ, ಈ ಮಾತಾಡ್ತಾ ಇರುವಂತ ಅಂದ್ರೆ ಮಾತಾಡುವುದಕ್ಕೆ ಕುಳಿತಿರುವಂತ ಜಾಗ, ಅಥವಾ ಮತ್ತೆ ಮಾತಾಡ್ತಾ ಇರುವಾಗ ಅದನ್ನ ಗ್ರಹಿಸೋದಕ್ಕೆ ಇಟ್ಟುಕೊಂಡಿರೋ ಯಂತ್ರ, ಹೀಗೆ ಎಲ್ಲದರಲ್ಲೂ ಕೂಡ ಇಲ್ಲಿರುವ ಅಕ್ಷರವೇ ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ ಅನ್ನುವುದನ್ನ ಅನುಷ್ಠಾನ ಮಾಡ್ತಾ ಮಾಡ್ತಾ ಅವ್ರೇನಾಗ್ತಾರೆ? ಪರಮೇ ಬ್ರಹ್ಮಣಿ ಲೀನಾಹ. ಆದ್ರಿಂದ ಅಲ್ಲಿ ಹೇಳುವಾಗ ತತ್ಪರ ಬ್ರಹ್ಮಣಿ ಲೀನಾಹ. ತತ್ಪರ ಅಂದ್ರೆ ಈಗ ಏಕಾಗ್ರ ಒಂದೇ, ನಾ ನೋಡ್ಬೇಕಾಗಿರೋದು ಒಂದೇ. ಹೇಗೆ ಅರ್ಜುನನಿಗೆ ಅಂದ್ರೆ ಈ ಪಾಂಡವರು ಮತ್ತು ಕೌರವರಿಗೆ ದ್ರೋಣಾಚಾರ್ಯರು ಪರೀಕ್ಷೆ ಮಾಡಿದ್ರಲ್ವಾ, ಬಿಲ್ವಿದ್ಯೆಯಲ್ಲಿ ಯಾರು ಎಷ್ಟು ನಿಪುಣರಾಗಿದ್ದಾರೆ ಅಂತ. ಹಾಗೆ ಪರೀಕ್ಷೆ ಮಾಡಿದಾಗ ಎಲ್ಲರಿಗೂ ಅಂದ್ರೆ ಒಬ್ಬೊಬ್ಬರನ್ನು ಕೇಳಿದ್ರು, ನಂಗೆ ಕೊಂಬೆ ಕಾಣ್ತಾ ಇದೆ, ಕೊಂಬೆಗಳಲ್ಲಿ ಎಲೆಗಳು ಕಾಣ್ತಾ ಇದೆ, ಎಲೆಗಳ ಮಧ್ಯದಲ್ಲಿ ಹಕ್ಕಿ ಕಾಣ್ತಾ ಇದೆ, ಹೀಗೆಲ್ಲ ಹೇಳ್ತಾ ಬರೋದು ಅಲ್ಲ. ಅದೇ ಅರ್ಜುನನಿಗೇನು ಕಣ್ಣು ಮಾತ್ರ ಕಾಣ್ತಾ ಇದೆ, ಹಕ್ಕಿ ಕಾಣ್ತಿದ್ಯಾ? ಇಲ್ಲ. ಕೊಕ್ಕು ಕಾಣ್ತಿದ್ಯಾ? ಇಲ್ಲ.
ಕೊಂಬೆ ಕಾಣ್ತಾ ಇದೆಯಾ? ಇಲ್ಲ. ಹಾಗೆ ಅಂದ್ರೆ ತತ್ಪರ ಅನ್ನುವುದಕ್ಕೆ ದೃಷ್ಟಾಂತ ಹೇಳಿದೆ. ಎಲ್ಲತರಲ್ಲಿ ಓ ಇದ್ರೊಳಗೆ ನೋಡು, ಇದು ಕೆಲಸ ಮಾಡೋ ಹಾಗೆ ಮಾಡ್ತಿರೋದು ಈ ಚೈತನ್ಯ, ಇದ್ರೊಳಗೆ ಇದು ಕೆಲಸ ಹಾಗೆ ಮಾಡ್ತಿರೋದು ಚೈತನ್ಯ, ಈ ಚೈತನ್ಯ ಒಂದೇ. ಆ ರೀತಿಯಾಗಿ ತತ್ಪರಹ ಅದನ್ನ ಭಾವಿಸ್ತಾ ಏನಾಗ್ಬೇಕು? ಬ್ರಹ್ಮಣಿ ಲೀನಾಹ, ಎಲ್ಲವನ್ನ ಬ್ರಹ್ಮದೊಳಗೆ ಸೇರಿಸ್ಕೊಳ್ಬೇಕು. ಅಂದ್ರೆ ಇದು ಬ್ರಹ್ಮ ಅಂತ ಬ್ರಹ್ಮದೊಳಗೆ ಸೇರಿಸ್ತಾ ಬಂದಾಗ ಏನಾಗತ್ತೆ? ಯೋನಿ ಮುಕ್ತಾಹ ಅಂತ ಯಾಜ್ಞವಲ್ಕ್ಯ ಸ್ಮೃತಿ ಹೇಳಿದೆ. ಈಗ ನಾವು ಹಿಂದೆ ಭಾಗವತ ಓದುವಾಗಲೂ ಕೂಡ ಹೇಳ್ಕೊಂಡಿದ್ವಿ. ಅನುಸ್ಮೃತಿಯಲ್ಲಿ ಪ್ರಶ್ನೆ ಬರೋದೇ, ಯುಧಿಷ್ಠಿರ ಭೀಷ್ಮನನ್ನ ಕೇಳ್ತಾನೆ, ನಾವು ಮುಕ್ತರಾಗೋದು ಹೇಗೆ, ಮುಕ್ತಿಗೆ ದಾರಿ ಏನು ಅಂತ. ಆಗ ಭೀಷ್ಮರು ಹೇಳ್ತಾರೆ, ನೋಡಪ್ಪ, ಈ ವಿಷಯದಲ್ಲಿ ಹಿಂದೆ ನಾರದರು ಕೂಡ ಪ್ರಶ್ನೆ ಮಾಡಿದ್ರು. ನಾರದರು ಪ್ರಶ್ನೆ ಮಾಡಿದ್ದಕ್ಕೆ ಕೃಷ್ಣ ಏನು ಉತ್ತರ ಕೊಟ್ನೋ ಆ ಉತ್ತರನ ನಾನು ನಿನಗೆ ಹೇಳ್ತೀನಿ ಅಂತ ಹೇಳಿದ್ರು. ಹಾಗೆ ಇಲ್ಲಿ ಅಲ್ಲೇನು ಹೇಳಿದ್ರು? ಈ ಯಾವುದು ಶರೀರ ಅನ್ನೋದು ಏನಿದೆ ಅದು ಹೇಗಿದೆ? ಪಂಚಭೂತಗಳಿಂದ ಕೂಡಿದೆ. ನಮ್ ಶರೀರ ಮಾತ್ರ ಅಲ್ಲ, ಪಂಚಭೂತಗಳು ಇಲ್ಲದೆ ಇರುವಂಥದ್ದು ಯಾವುದೂ ಇಲ್ಲ. ಅಂದ್ರೆ ಅದರಲ್ಲಿ ಹೆಚ್ಚು ಕಡಿಮೆ ಇದೆ. ಪಂಚಭೂತಗಳಲ್ಲಿ ಕೆಲವು ಹೆಚ್ಚಾಗಿ ಆಕ್ಟಿವ್ ಆಗಿರೋದು, ಕೆಲವು ಆಕ್ಟಿವ್ ಆಗಿ ಇಲ್ಲದೆ ಇರೋದು, ಈ ರೀತಿಯಾಗಿ ವ್ಯತ್ಯಾಸ ಇರಬಹುದು. ಆದರೆ ವಿಶ್ವ ಆಗಿದೆ, ಬ್ರಹ್ಮಾಂಡ ಆಗಿದೆ ಅಂದ್ರೆ ಅಲ್ಲಿ ಪಂಚಭೂತ ಇದ್ದೇ ಇದೆ. ಯಾಕೆ? ಹಿರಣ್ಯ ಗರ್ಭ ಸೂಕ್ತ ನಾವು ನೆನಪು ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಇದನ್ನ ಮತ್ತೆ ಅಷ್ಟೆಲ್ಲ ಬೇಡ, ಗೀತೆಯಲ್ಲಿ ಗೀತಾಚಾರ್ಯ ಹೇಳುತ್ತಾನೆ, ಮತ್ತೆ ನಾವು ಭಾಗವತದಲ್ಲೂ ನೋಡಿದೇವಲ್ವಾ, ಪರಮಾತ್ಮ ಸಂಕಲ್ಪ ಮಾಡಿದ್ಮೇಲೇನು ಪಂಚಭೂತ ಮೊದಲಿಗೆ ಸತ್ವ ರಜಸ್ ತಮಸ್ಸು, ಸತ್ವದಿಂದ ದೊಡ್ಡ ಪ್ರಕಾಶ, ಜ್ಞಾನ ಪ್ರಕಾಶ, ವಿದ್ಯಾ ಪ್ರಕಾಶ, ಅದರ ಮೇಲೆ ಈ ರಜಸ್ಸು ಬಂದಾಗ ತೈಜಸ ರಜಸ್ಸು, ಮತ್ತೆ ವೈಕಾರಿಕ ರಜಸ್ಸು, ಹಾಗೆ ತಾಮಸ ರಜಸ್ಸು. ಅಲ್ಲಿಂದ ಏನ್ ಬಂತು? ಈ ಇಂದ್ರಿಯಗಳು, ಪಂಚಭೂತಗಳು ಎಲ್ಲ ಬಂತು. ಪಂಚಭೂತ ಅಂದಾಗ ಮಹಾಭೂತ ಅಂದ್ರೆ ಈಗ ವಿಭಜಿತವಾದದ್ದಲ್ಲ. ಹಾಗೆ ದೊಡ್ಡದು ಬಂದಾಗ ಏನಾಯ್ತು? ದೊಡ್ಡ ಒಂದು ಗೋಲ ಆಯ್ತು, ದೊಡ್ಡ ಉಂಡೆ ಆಯ್ತು. ಅದು ನಾವು ನೋಡ್ತೀವಲ್ವಾ, ಆ ದೊಡ್ಡ ಉಂಡೆಗೆ ಪರಿಮಾಣ ಏನು? ಎಷ್ಟು ಗಾತ್ರ ಇತ್ತು, ಎಷ್ಟು ತೂಕ ಇತ್ತು, ಎಷ್ಟಗಲ, ಎಷ್ಟುದ್ದ, ಎಷ್ಟೆತ್ತರ, ಅದು ಹೇಳೋದಕ್ಕೆ ಬರಲ್ಲ. ಅಷ್ಟು ದೊಡ್ಡದು. ಅಷ್ಟು ದೊಡ್ಡದಾಗಿ ಇದ್ದು ವಿಭಜಿತವಾಗಿ ಈ ತರ ಶರೀರಗಳಾಯ್ತು ಅಂದಮೇಲೆ ಬ್ರಹ್ಮಾದಿಗಳಿಂದ ಹಿಡಿದು ಎಲ್ಲ ತರಲ್ಲೂ ಈ ಸತ್ವರಜಸ್ ತಮಸ್ಸುಗಳ, ಈ ಪಂಚಭೂತಾದಿಗಳ ಒಂದು ಸಂಯೋಗ ಇದೆ. ಆದ್ರಿಂದ ಅದರ ಮೇಲೆ ಈ ಶರೀರಗಳಿಂದ ನಾವು ಮಾಡುವ ಕೆಲಸ, ಬ್ರಹ್ಮನಿಗಾದ್ರೂ ಸೃಷ್ಟಿ ಕಾರ್ಯ ಮಾಡೋದಾಗ್ಲಿ, ವಿಷ್ಣುಗೆ ಸ್ಥಿತಿ ಕಾರ್ಯ ಇದನ್ನೆಲ್ಲ ನಾವು ಗಮನಿಸಿದಾಗ ಅಲ್ಲಿ ಏನಿದೆ? ಈ ಭೂತಗಳ ಸಂಯೋಗ ಅನ್ನುವುದು ಕಂಡು ಬರುತ್ತೆ. ಆದರೆ ಇಲ್ಲಿ ಅನುಸ್ಮೃತಿ ಹೇಳ್ತಾ ಇರೋದು, ನ ಭೂತೇಶು ತೇ ಸಂಯೋಗ. ಅವರಿಗದರ ಅರಿವಿದೆ, ಈ ಶರೀರದಲ್ಲಿ ಪಂಚಭೂತ ಇದೆ, ಶರೀರ ಪಂಚಭೂತದಿಂದ ನಿರ್ಮಾಣ ಆಗಿದೆ. ಆದರೆ ಒಳಗಡೆ ಚೈತನ್ಯ ಇದೆಯಲ್ಲ, ಅದಕ್ಕೆ ಈ ಶರೀರಕ್ಕೆ, ಈ ಶರೀರದ ಪಂಚಭೂತಗಳಿಗೆ ಸಂಬಂಧ ಇದೆಯಾ ಅಂದ್ರೆ ಇಲ್ಲ. ನತೇ ಭೂತೇಶು ಸಂಯೋಗ. ಭೂತಗಳ ಜೊತೆಯಲ್ಲಿ ಇದೆ ನೋಡಿ, ಕ್ಷರ ಮತ್ತು ಅಕ್ಷರ ಅಂತರ, ಅದನ್ನ ತಾನೇ 3ನೇ ಪಾದ ಹೇಳ್ತಾ ಇದೆ. ಏತಯೋಹೋ ಅಂತರಂ ವಿಧಿತ್ವ. ಆದ್ರಿಂದ ಇಲ್ಲಿ ಪಂಚಭೂತಗಳು ಕ್ಷರ ಚಲಿಸ್ತಾ ಇರುತ್ತೆ. ಆ ಪಂಚಭೂತಗಳೊಡನೆ ಅಕ್ಷರವಾದ ನಿನಗೆ ಸಂಯೋಗ ಇಲ್ಲ, ಯಾವುದೇ ರೀತಿ ಸಂಬಂಧನೇ ಇಲ್ಲ, ಯಾವುದೇ ರೀತಿಯ ಗುಣಧರ್ಮನೂ ಇಲ್ಲ. ಯಾವುದೇ ರೀತಿಯ ಗುಣಧರ್ಮನೂ ಆ ಚೈತನ್ಯಕ್ಕೂ ಪಂಚಭೂತಗಳಿಗೂ ಇಲ್ಲ. ಯಾಕೆ ಅಂದ್ರೆ ಪಂಚಭೂತಗಳಲ್ಲಿ ಸತ್ವರಜಸ್ ತಮಸ್ಸಿದೆ, ಆತ್ಮಕ್ಕೆ ಸತ್ವರಜಸ್ ತಮಸ್ಸಿಲ್ಲ. ಆದ್ರಿಂದ ನತೇ ಭೂತೇಶು ಸಂಯೋಗ. ಮತ್ತೆ ತತ್ವ ಅದರ ಜೊತೆಗೆ ಈ ಆತ್ಮ ಅನ್ನೋದೇನಿದೆ, ಚೈತನ್ಯ ಅನ್ನೋದೇನಿದೆ, ಅದು ಗುಣಾತಿಗ,
ಅದು ಗುಣಗಳಿಂದ ಮೀರಿದ್ದು, ಗುಣಗಳ ಸಂಪರ್ಕ ಅನ್ನೋದಿಲ್ಲ. ಈಗ ಇದೆ ಏತಯೋಹ ಅಂತರಂ, ಇದರಲ್ಲಿ ಏನಿದೆ? ಪಂಚಭೂತ ಇದೆ, ಪಂಚಭೂತಾದಿಗಳಿಂದ ನಿರ್ಮಿತವಾಗಿರುವಂಥದ್ದು ಏನೇನೋ ಇದೆ. ಆ ಪಂಚಭೂತಗಳ ವೇಗದಿಂದ ಪರಿವರ್ತನೆ ಅನ್ನೋದಿದೆ. ಆದರೆ ಇದರೊಳಗೆ ಪಂಚಭೂತಗಳ ಸಂಯೋಗ ಇಲ್ಲ. ಪಂಚಭೂತಗಳ ಸಂಯೋಗ ಇಲ್ಲದೆ ಇರೋದ್ರಿಂದ ಇದರೊಳಗೆ ಏನಿಲ್ಲ? ಗುಣಗಳ ಯೋಗ ಇಲ್ಲ, ಗುಣಗಳ ಸಂಬಂಧ ಅನ್ನೋದು ಇಲ್ಲ. ಇನ್ನು ಗುಣಗಳ ಸಂಯೋಗ ಬಂದಿದ್ರಿಂದನೇ ನಾನು ಅನ್ನುವ ಒಂದು ಶಬ್ದ ಬಂದಿದ್ದು. ಆ ನಾನು ಅನ್ನೋದು ಏನ್ ಮಾಡ್ತು? ಬುದ್ಧಿಯನ್ನ ಮೊದಲಿಗೆ ಮುಟ್ಟಿತು. ಆದ್ರಿಂದ ಹೀಗ್ ತಳ್ಬೇಕಲ್ಲ. ಆದ್ರಿಂದ ಅಹಂಕಾರೇಣ ಬುದ್ಧಿಯಾವ, ಅಹಂಕಾರವು ಬುದ್ಧಿಯ ಜೊತೆಯಲ್ಲಿ ಸೇರ್ಕೊಳ್ತು. ಆದ್ರೆ ಆತ್ಮ ಅಂತ ಯಾವುದಿದೆ? ಅದಕ್ಕೆ ಸಂಯೋಗ ಇಲ್ಲ. ಪಂಚಭೂತದ ಜೊತೆಯಲ್ಲಿ ಸಂಯೋಗ ಇಲ್ಲ, ತ್ರಿಗುಣಗಳ ಜೊತೆಯಲ್ಲಿ ಸಂಯೋಗ ಇಲ್ಲ, ಮತ್ತೆ ಅಹಂ ಅಂತ ಹೇಳಿಕೊಳ್ಳುವ ಬುದ್ಧಿಯ ಜೊತೆಯಲ್ಲೂ ಕೂಡ ಸಂಬಂಧ ಇಲ್ಲ, ಸಂಯೋಗ ಇಲ್ಲ. ಆದ್ರಿಂದ ಮತ್ತೆ ತ್ರಿಭಿಹಿ ಗುಣೈಹಿ ಅದರ ಜೊತೆನೂ ಸಂಬಂಧ ಇಲ್ಲ. ಇದೆಲ್ಲ ಯಾವುದ್ರದ್ದು? ಅನುಸ್ಮೃತಿಯ ಮಾತು. ನತೆ ಭೂತೇಷು ಸಂಯೋಗೋ ಭೂತತ್ವ ಗುಣಾತಿಗಃ ಅಹಂಕಾರೇಣ ಬುದ್ಧ್ಯಾವ ನತೆ ಯೋಗಸ್ತ್ರಿಭಿರ್ಗುಣೈಹಿ. ಮೂರು ಗುಣಗಳ ಜೊತೆನೂ ಇಲ್ಲ. ಇನ್ನು ಅಕ್ಷರ ಅನ್ನೋದಕ್ಕೆ, ಇದಕ್ಕೆ ಕ್ಷರಕ್ಕೇನಿದೆ? ಧರ್ಮ ಅಧರ್ಮಗಳಿದೆ, ಪಾಪ ಪುಣ್ಯಗಳಿದೆ, ಮಾನಾಪಮಾನಗಳಿದೆ. ಯಾಕಿದೆ? ಅದರೊಳಗೆ ರಾಗದ್ವೇಷಗಳಿದೆ. ಅದಕ್ಕೆ ಕಾರಣ ಏನು? ಮೊದಲೇ ಹೇಳಿದೀವಲ್ಲ, ಬುದ್ಧಿ ಎನ್ನುವ ಅಹಂ ಎನ್ನುವ ತತ್ವ. ಅದರ ಕಾರಣ ಇದರೊಳಗೆ ಏನಿದೆ? ಧರ್ಮಾಧರ್ಮ ಪಾಪ ಪುಣ್ಯ ಇತ್ಯಾದಿ ಇದೆ. ಇದು ಹೇಗೆ? ಅಂತರ, ಏತಯೋಹ ಅಂತರಂ. ಅದೇ ಇದರ ಒಳಗೆ ಏನಿಲ್ಲ? ಈ ಒಂದು ಇಲ್ಲ. ಯಾವುದು? ಧರ್ಮಾಧರ್ಮಾದಿಗಳು ಇಲ್ಲ. ಆದ್ರಿಂದ ಅಲ್ಲಿ ಮಂತ್ರ ಮತ್ತೆ ನತೇ ಧರ್ಮೋಸ್ತ್ಯಧರ್ಮೋವಾ, ನಿನಗೆ ಧರ್ಮ ಅಧರ್ಮ ಎನ್ನುವುದು ಇಲ್ಲ. ಅಷ್ಟೇ ಅಲ್ಲ, ನಾರಂಭ ಜನ್ಮ, ಆರಂಭವಾಗ್ಲಿ ಜನ್ಮವಾಗ್ಲಿ ಮೃತ್ಯುವಾಗ್ಲಿ ನಿನಗೆ ಇಲ್ಲ. ನಾರಂಭೋ ಜನ್ಮವಾ ಪುನಃ. ಇದೆಲ್ಲ ಯಾರಿಗಿದೆ? ಇದಕ್ಕಿದೆ. ಯಾವುದು ಕ್ಷರ ಅಂತ ಅನ್ನಿಸ್ಕೊಂಡಿದೆ ಅದಕ್ಕಿದೆ, ಯಾವುದು ಅಕ್ಷರ ಅಂತ ಅನ್ನಿಸ್ಕೊಂಡಿದೆ ಅದಕ್ಕೆ ಇಲ್ಲ. ಆದ್ರಿಂದ ವಿಷಯೈಹಿ ಇಂದ್ರಿಯೈಹಿ ವಾಪಿ ನಮೇ ಭೂಯ ಸಮಾಗಮಃ. ಆದ್ರಿಂದ ಈಗ ಈ ಯಾರು ಬ್ರಹ್ಮವಿದರಿದ್ದಾರಲ್ಲ, ಅವರು ಏನು ಸಂಕಲ್ಪ ಮಾಡಿ ಸಾಧನೆ ಮಾಡಬೇಕು? ಈಗ ನಾವು ಸಾಧನಾ ವಿಷಯದಲ್ಲಿದ್ದೇವೆ. ಏನು ಮಾಡಿ ಸಂಕಲ್ಪ ಮಾಡಬೇಕು? ಯಾರು ನಾನು ನಾನು ಅಂತ ಹೇಳ್ಕೊಳ್ತಾ ಇದ್ದಾರೆ, ಯಾರು ನಾನು ಅಂತ ಹೇಳ್ಕೊಳ್ತಿರೋರು? ಬುದ್ಧಿ. ಆ ನಾನು ಅಂತ ಹೇಳ್ಕೊಳ್ತಿರೋರಿಗೆ ಶಕ್ತಿ ಕೊಡ್ತಿರುವ ಆತ್ಮ ಚೈತನ್ಯ ಇದೆಯಲ್ಲ, ಅಲ್ಲಿವರೆಗೆ ಮುಟ್ಟಿಲ್ವಲ್ಲ, ಆ ಆತ್ಮಕ್ಕೆ ಏನ್ ಹೇಳ್ಬೇಕು? ವಿಷಯ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳೊಡನೆ ಸಂಬಂಧ ಇಲ್ಲ. ಇವುಗಳನ್ನು ಗ್ರಹಿಸುವ ಇಂದ್ರಿಯಗಳಿದೆಯಲ್ಲ, ಕಣ್ಣು ಮೂಗು ಇತ್ಯಾದಿ, ಅವುಗಳ ಜೊತೆಯಲ್ಲೂ ಸಂಬಂಧ ಇಲ್ಲ ಅನ್ನುವುದನ್ನ ನಾನು ಅಂತ ಯಾವುದಿದೆ ಒಳಗಡೆ ಅದು ನೆನಪು ಮಾಡ್ಕೊಳ್ಬೇಕು. ಹಾಗಾದ್ರೆ ನಾನ್ ನೋಡ್ದೆ, ನಾನ್ ಕೇಳ್ದೆ, ನಾನ್ ಹೇಳ್ದೆ, ಅಪ್ಪ ಅದೆಲ್ಲ ಬುದ್ಧಿದು, ಬುದ್ಧಿಗಿಂತಲೂ ಒಳಗಿರೋನು ನೀನು ಅನ್ನೋದನ್ನ ನಾವಿಲ್ಲಿ ಕ್ಷರ ಅಕ್ಷರಗಳ ಏತಯೋಹ ಅಂತರಂ ವಿದಿತ್ವ, ಆ ಅಂತರವನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ಬೇಕು. ಆದ್ರಿಂದ ಅಲ್ಲಿ ಮೊಟ್ಟ ಮೊದಲನೇ ಪಾಯಿಂಟ್ ಏನು? ಮನನ ಮಾಡೋದಕ್ಕೆ ವಿಷಯೈರಿಂದ್ರಿಯೈರ್ವಾಪಿ ನಮೇ ಭೂಯ ಸಮಾಗಮಃ. ಹಿಂದೆನೂ ನನಗೆ ಸಮಾಗಮ ಇಲ್ಲ, ಈಗಲೂ ಸಮಾಗಮ ಇಲ್ಲ, ಮುಂದೆನೂ ಸಮಾಗಮ ಇಲ್ಲ. ನಾನು ಅಂತ ಯಾವ ವಸ್ತು ಇದೆ ಅದಕ್ಕೆ ವಿಷಯದ ಸಂಬಂಧವಾಗಲಿ, ವಿಷಯ ಶಬ್ದ ಸ್ಪರ್ಶ ರೂಪ ರಸಗಂಧ ಅವುಗಳ ಸಂಬಂಧವಾಗಲಿ, ಅವುಗಳನ್ನು ಗ್ರಹಿಸುವ ಇಂದ್ರಿಯಗಳ ಸಂಬಂಧ ಆಗಲಿ ಇಲ್ಲ. ಇಷ್ಟನ್ನ ಹೇಳಿಕೊಂಡ ಮೇಲೆ ಮತ್ತೆ ಯಾವ ರೀತಿ ಸಾಧನ ಮಾಡಬೇಕು? ಅರೆ, ನನ್ ಮೂಗು ಗಂಧವನ್ನ ಗ್ರಹಿಸ್ತಾ ಇದೆಯಲ್ಲ, ಹೌದಪ್ಪ, ನಿನ್ನ ಮೂಗು ಗಂಧವನ್ನ ಗ್ರಹಿಸ್ತಾ ಇದೆ. ಆದ್ರೆ ಗಂಧವನ್ನ ಗ್ರಹಿಸುವ ಶಕ್ತಿ ಯಾರದು? ಪೃಥಿವಿದು. ಆದ್ರಿಂದ ತತ್ರ ಗಂಧವತಿ ಪೃಥಿವಿ. ಪೃಥ್ವಿಯ ಲಕ್ಷಣ ಏನು? ಗಂಧ.
ಆದ್ರಿಂದ ಮೂಗು ಗಂಧವನ್ನ ಗ್ರಹಿಸ್ತಾ ಇರುವುದು ಯಾರಿಂದ? ಪೃಥ್ವಿ ಎಂಬ ತತ್ವದಿಂದ. ಆದ್ರಿಂದ ನೀನೇನ್ ಮಾಡ್ಬೇಕು? ಈ ಮೂಗನ್ನ ಪೃಥ್ವಿಯೊಳಗೆ ಮೂಗು ಗಂಧ ಗ್ರಹಿಸ್ತಾ ಇದ್ರೆ ಅದು ನಿನಗೆ ಸೇರಿದ್ದಲ್ಲ, ಪೃಥ್ವಿಗೆ ಸೇರಿದ್ದು. ಕಿವಿ ಎಂಬುದು ಶಬ್ದವನ್ನ ಕೇಳ್ತಾ ಇದ್ರೆ ಅದು ನಿನಗೆ ಸೇರಿದ್ದಲ್ಲ, ಆಕಾಶಕ್ಕೆ ಸೇರಿದ್ದು. ಹೀಗೆ ಅವುಗಳನ್ನ ನೀನು ಇದೆಲ್ಲ ಮನನಕ್ಕೆ ವಿಷಯ. ಮನನ ಮಾಡ್ತಾ ಮಾಡ್ತಾ ಏನಾಗುತ್ತೆ? ಅದರೊಡನೆ ಸಂಯೋಗ ಏನಿತ್ತು ಅದು ಕಳಚ್ಕೊಳ್ತಾ ಬರುತ್ತೆ. ಹಾಗಾದ ಮೇಲೆ ಒಳಗೆ ಲೀನವಾಗುವ ರೀತಿಯನ್ನ, ಅದರಿಂದಲೇ ತತ್ಪರೇ ಬ್ರಹ್ಮಣಿ ಲೀನಾಹ. ಆ ಲೀನ ಆಗೋದು ಕ್ರಮ ಹೇಗಪ್ಪ ಅಂದ್ರೆ, ಈಗ ಇದು ಇಂದ್ರಿಯಗಳನ್ನ ಒಳಗೆ ಸೆಳೀತ ಹೇಗೆ ಸೃಷ್ಟಿ ವಿಕಾಸ ಆಗ್ತಾ ಬಂದಾಗ ಯಾವ ರೀತಿ ವಿಕಾಸ ಆಯ್ತು ಅಂತ ನೋಡಿದ್ವಲ್ಲ. ಅಂದ್ರೆ ಇಂದ್ರಿಯಗಳು ಈ ತೈಜಸ ವೈಕಾರಿಕ ಅಹಂಕಾರದಿಂದ ವಿಭಜಿತವಾಗಿ, ಮತ್ತೆ ತೈಜಸ ಅಹಂಕಾರದಿಂದ ಏನಾಯ್ತು? ದೇವತೆಗಳು ಬಂದ್ರು, ದೇವತೆಗಳು ಉಪದೇವತೆಗಳು. ಆದ್ರಿಂದ ಈಗ ನಾವೇನ್ ಮಾಡ್ಬೇಕು? ಇದನ್ನ ಅವರವರಿಗೆ ಕೊಡ್ತಾ ಬರ್ಬೇಕು. ಇದನ್ನ ಪೃಥ್ವಿಗೆ ಸಂಬಂಧಪಟ್ಟ ಅಧಿದೇವತೆಗೆ, ಹಾಗೆ ಆಕಾಶಕ್ಕೆ ಸಂಬಂಧಪಟ್ಟ ಅಧಿದೇವತೆಗೆ, ವಾಯುವಿಗೆ ಸಂಬಂಧಪಟ್ಟ ಅಧಿದೇವತೆ, ಹೀಗೆ ಎಲ್ಲ ಅದನ್ನ ಅದಕ್ಕೆ ಕೊಟ್ಟ ಮೇಲೆ ಉಳಿದಿದ್ದೇನಿದೆ ಅದನ್ನ ಮನನ ಮಾಡ್ಕೊಂಡ್ರೆ ಆಗ ಏನು? ಪೃಥ್ವಿಂಗ್ಯಾತು ಮೇಘ್ರಾಣಂಗ್ಯಾತು ಮೇರಸನಾಜಲಂ ರೂಪಂ ಹುತಾಶನಂಗ್ಯಾತು ಸ್ಪರ್ಶೋ ಯಾತು ಚ ಮಾರುತಂ ಶ್ರೋತ್ರಮಾಕಾಶಮಪ್ಯೇತು ಮನಶ್ಚಾಕಾಶಯೇವ ಚ. ಮತ್ತೆ ಮನಸ್ಸು ಅನ್ನುವುದು ಇದರ ಒಳಗೆ ಮನೋವೈಕಾರಿಕಂ ಪುನಃ ಅಲ್ಲಿ ಇಂದ್ರಿಯಾಣ್ಯಪಿ ಸಂಯಾಂತು ಶ್ವಾಸು ಚ ಯೋನಿಷು. ಇದೆಲ್ಲ ಸಾಧನೆ. ಅಂದ್ರೆ ತತ್ಪರೇ ಬ್ರಹ್ಮಣಿ ಲೀನಾಹ ಅಂದ್ರೆ ಆ ಪರಬ್ರಹ್ಮಣದಲ್ಲಿ ಲೀನವಾಗೋದಕ್ಕೆ ಮೊದಲು ತತ್ಪರ ಆಗಬೇಕು. ತತ್ಪರ ಹೇಗೆ? ನಮೇ ಅಸ್ತಿ ನಮೇ ಅಸ್ತಿ ನಮೇ ಅಸ್ತಿ ಅನ್ನೋದನ್ನ ಹೇಳಿಕೊಳ್ತಾ ಆ ನಂತರ ಒಂದರೊಳಗೆ ಲೀನ ಆಗೋದು. ಇದನ್ನೇ ತಾನೇ ಈ ತೈತ್ತರೀಯ ಉಪನಿಷತ್ತಿನಲ್ಲಿ ಕೂಡ ಅವನು ತಿಳ್ಕೊಂಡಿದ್ದನ್ನ ನಾವು ನೋಡಿದ್ವಿ. ಹಾಗೆ ವಿರೋಚನ ಮತ್ತು ಇಂದ್ರ ಇಬ್ಬರು ಕೂಡ ಪ್ರಜಾಪತಿ ಹತ್ರ ಬಂದಾಗ ತಿಳ್ಕೊಂಡಿದ್ದನ್ನ ನೋಡಿದ್ವಿ. ವಿರೋಚನ ಏನ್ ಮಾಡ್ದ? ಇದನ್ನೇ ಬ್ರಹ್ಮ ಅಂತ ತಿಳ್ಕೊಂಡು ಹೊರಟೋದ. ಆದ್ರೆ ಇಂದ್ರ ಏನ್ ಮಾಡ್ದ? ಇಲ್ಲ ಅಂತ ಒಳಗೆ ಸಾಗುತ್ತಾ ಬಂದ. ಹಾಗೆ ಇದು ಸಾಧನಾ ಕ್ರಮವನ್ನ ತೋರಿಸ್ತಾ ಇದೆ. ಹಾಗೆ ಸಾಧನಾ ಮಾಡ್ತಾ ಬಂದಾಗ ಪೃಥಿವಿಯಾತು ಸಲಿಲಂ, ಪೃಥ್ವಿ ಬಂದಿದ್ದು ಎಲ್ಲಿಂದ? ನೀರಿನಿಂದ. ನೀರು ಬಂದಿದ್ದೆಲ್ಲಿಂದ? ತೇಜಸ್ಸಿಂದ. ಆದ್ರಿಂದ ಪೃಥಿವಿಯಾತು ಸಲಿಲಂ ಆಪೋಗ್ನಿಂ ಅನಲೋ ನೀಲಂ, ಅದು ವಾಯುವಿಂದ. ಹಾಗೆ ಒಂದರೊಳಗೆ ಒಂದು ಲೀನ ಮಾಡ್ತಾ ಬಂದಾಗ ಎಲ್ಲಿಗೆ ಬಂದ್ ನಿಲ್ತು? ಮನಸ್ಸಲ್ಲಿ ಆಕಾಶದಲ್ಲಿ ಲೀನ ಆಗ್ಬೇಕು. ಮತ್ತೆ ಅಹಂಕಾರ ಅನ್ನೋದಿದೆಯಲ್ಲ, ಯಾವುದು ತೈಜಸ ವೈಕಾರಿಕ, ಅದೆಲ್ಲ ಮನಸ್ಸೆಂಬುದು ಆ ಅಹಂಕಾರದಲ್ಲಿ ಲೀನ ಆಗಬೇಕು. ಅಲ್ಲಿಗೆ ಏನು ಉಳಿತು? ಮನಸ್ಸೇ ತಾನೇ ಇದನ್ನೆಲ್ಲ. ಮತ್ತೆ ಅದರ ಒಳಗೆ ಒಂದು ಬುದ್ಧಿ ಇದೆಯಲ್ಲ, ಅಹಂಕಾರ ತಥೋ ಬುದ್ಧಿಂ, ಈ ಬುದ್ಧಿ ನೆಲೆಯಿಂದನೇ ಇಷ್ಟೆಲ್ಲ ಹಾವಳಿ ನಡೀತಾ ಇರೋದು. ಆದ್ರಿಂದ ಆ ಬುದ್ಧಿ ಒಳಗೆ ಅದನ್ನ ಸೇರಿಸಿದ ಮೇಲೆ ಏನಾಯ್ತು? ಪ್ರಧಾನ ಉಳಿತು. ಪ್ರಧಾನ ಅಂದ್ರೆ ಯಾವುದು? ಪ್ರಕೃತಿ ಅಂದ್ರೆ ಸತ್ವರಜಸ್ತಮೋ ಗುಣಗಳ ವೈಷಮ್ಯಾವಸ್ಥೆ. ಅಂದ್ರೆ ಅವುಗಳು ಬೇರೆ ಬೇರೆಯಾಗಿ ಏರುಪೇರಾಗಿ ಒಂದರ ಮೇಲೆ ಒಂದು ಆಕ್ರಮಣ ಮಾಡುವ ವ್ಯವಸ್ಥೆ. ಅದು ಹಾಗಿಲ್ಲದೆ ಒಂದೇ ನೆಲೆಯಲ್ಲಿದ್ರೆ ಆಗ ಅದನ್ನ ಪ್ರಧಾನ ಅಂತ ಕರೀತಾರೆ. ಪ್ರಧಾನೇ ಪ್ರಕೃತಿಂಗ್ಯಾತೆ. ಆಗೇನಾಯ್ತು? ಗುಣ ಸಾಮ್ಯೇ ವ್ಯವಸ್ಥಿತೆ. ಆಗ ಏನಿದೆಯಪ್ಪ ಅಂತ ಕೇಳಿದ್ರೆ ನಿಷ್ಕೈವಲ್ಯ, ಏನೂ ಇಲ್ಲ. ಪರಮಾತ್ಮ ಅಂತ ಇತ್ತು, ಪರಬ್ರಹ್ಮ ಅಂತಿತ್ತು, ಅದರಲ್ಲಿ ಇಷ್ಟ ಅವತಾರಗಳಾಯ್ತು ಎಲ್ಲ. ಆದ್ರೂ ಅದರ ಒಳಗೆ ಹೋದಾಗ ಏನು ಇಲ್ಲ ಅನ್ನುವಂಥ ಒಂದು ಸ್ಥಿತಿಯೂ ಕೂಡ ಬರುತ್ತೆ. ಇದು ಅನುಸ್ಮೃತಿಯಲ್ಲಿ ನಾರದರಿಗೆ ಕೃಷ್ಣ ಉಪದೇಶ ಮಾಡಿದ್ದನ್ನ ಯುಧಿಷ್ಠಿರನಿಗೆ ಭೀಷ್ಮರು ಉಪದೇಶ ಮಾಡ್ತಾರೆ. ಆ ರೀತಿಯಲ್ಲಿ ಈಗ ಯಾಜ್ಞವಲ್ಕ್ಯ ಸ್ಮೃತಿ ಆಗಲಿ, ಹಾಗೆ ನಾವು ಇದರಲ್ಲೂ ಕೂಡ ನೋಡ್ತೀವಿ. ಎಲ್ಲಿ ಹೇಳಿ? ಮುಂಡಕ ಉಪನಿಷತ್ತಿನಲ್ಲಿ ಕೂಡ ಇದೇ ಕ್ರಮನೇ ಹೇಳ್ತಾರೆ, ಅನುಸ್ಮೃತಿಯ ಕ್ರಮನೇ.
ಗತಾಹ ಕಲಾಹ ಪಂಚದಶ ಪ್ರತಿಷ್ಠಾಹ ಅಂದ್ರೆ ಈಗ ವಿಭಜಿತವಾಗಿತ್ತಲ್ಲ, ಅದೆಲ್ಲ ಒಳಗೆ ಪ್ರತಿಷ್ಠಾ ಆದ್ಮೇಲೆ ಎಲ್ಲಿ ಪ್ರತಿಷ್ಠಿತ ಆಗತ್ತೆ? ಅವುಗಳಿಗೆ ಅಧಿದೇವತೆ ಇದ್ದಾರಲ್ಲ ದೇವಾಹ, ಅಲ್ಲಿ ಪ್ರತಿಷ್ಠಿತ ಆಗತ್ತೆ. ಆಮೇಲೆ ಸರ್ವೇ ದೇವಾಹ ಪ್ರತಿ, ಆಮೇಲೆ ಸರ್ವೇ ದೇವತಾಸು ಕರ್ಮಾಣಿ ವಿಜ್ಞಾನ, ಅದನ್ನ ಯೋಚನೆ ಮಾಡ್ತಾ ಆತ್ಮ ಪರೇ, ಕೊಟ್ಟ ಕೊನೆಯಲ್ಲಿ ಹೋಗಿ ನಿಲ್ಲುವುದು ಎಲ್ಲಿ? ಆತ್ಮ ಪರೇ ಅವ್ಯಯೇ. ಅಲ್ಲಿರೋದೇನು? ಎಲ್ಲವೂ ಕೂಡ ಈಗ ಇಷ್ಟು ವಿಕಾಸಗೊಂಡಿದ್ದೆಲ್ಲ ಒಂದರೊಳಗೆ, ಅದೇ ತತ್ಪರ. ಅದನ್ನೇ ಮನನ ಮಾಡ್ತಾ ತತ್ಪರೆ ಆಗ ತಾನೆ ಸಯೋಹ ವೈ ತತ್ಪರಮಂ ಬ್ರಹ್ಮ ವೇದ, ಅವನು ಬ್ರಹ್ಮೈವ ಭವತಿ ಅಂತ ಮುಂಡಕ ಕೂಡ ಸಾಧನಾ ಕ್ರಮವನ್ನ ಅದೇ ರೀತಿಯಲ್ಲಿ ಹೇಳುತ್ತೆ. ಒಟ್ಟಿನಲ್ಲಿ ಈಗ ಬ್ರಹ್ಮವಿದರಾದವರು ಏನ್ ಮಾಡಿದ್ರು? ಇವೆರಡರ ನಡುವಿನ ಅಂತರಂ ವಿದಿತ್ವ, ಅಂತರವನ್ನ ತಿಳಿದುಕೊಂಡ ಮೇಲೆ ಅವರು ಇದೆಲ್ಲವೂ ಕೂಡ ಕ್ಷರವಾಗಲಿ ಅಕ್ಷರವಾಗಲಿ ಬ್ರಹ್ಮನಿಂದ ಪ್ರೇರಿತವಾಗಿದೆ, ಬ್ರಹ್ಮನಿಂದ ಬೆಳಕನ್ನ ಪಡ್ಕೊಂಡಿದೆ. ಮೂಲ ಸ್ರೋತ ಅಲ್ಲಿದೆ. ಆ ಮೂಲ ಸ್ರೋತ, ಮೂಲ ಇದರಿಂದ ಮೇನ್ ಇದರಿಂದ ಏನಾಗಿದೆ, ಮನೆಯಲ್ಲಿ ಎಷ್ಟೋ ಸ್ವಿಚ್ ಬೋರ್ಡ್ಗಳಿದೆ. ಒಂದೊಂದು ಸ್ವಿಚ್ ಬೋರ್ಡ್ಗೆ, ಕಂಪ್ಯೂಟರ್ಗೆ ಒಂದ್ ಕಡೆಯಿಂದ, ಫ್ರಿಜ್ಗೆ ಒಂದ್ ಕಡೆಯಿಂದ, ಫ್ಯಾನ್ಗೆ ಒಂದ್ ಕಡೆಯಿಂದ, ಬೇರೆ ಬೇರೆಗೆ ಎಲ್ಲ ಕಡೆಗೆ ಹೆಂಗೆ ಮೇನ್ ಸೆಂಟರ್ ಇಂದ ಬರ್ತಿದೆ, ಹಾಗೆ ಮೇನ್ ಯಾವ್ದಪ್ಪ? ಅದು ಒಂದೇ. ಅಲ್ಲಿಂದ ಇದಕ್ಕೆಲ್ಲ ಬೆಳಕು ಹರಡ್ತಾ ಇದೆ, ಪ್ರಚೋದನೆ ಹರಡ್ತಾ ಇದೆ, ಶಕ್ತಿ ಹರಡ್ತಾ ಇದೆ, ಸ್ಫೂರ್ತಿ ಹರಡ್ತಾ ಇದೆ, ಪ್ರೇರಣೆ ಹರಡ್ತಾ ಇದೆ ಅನ್ನುವುದನ್ನ ಮನನ ಮಾಡ್ಕೊಂಡಾಗ ತತ್ಪರ ತತ್ಪರ ತತ್ಪರ. ನೋಡು, ಇದು ಯಾಕೋ ಫ್ರಿಡ್ಜ್ ವರ್ಕ್ ಆಗ್ತಿಲ್ಲ, ಮೇನ್ ಬೋರ್ಡ್ ನೋಡ್ಕೊಂಬ ಹೋಗು. ಇದು ಯಾಕೋ ಇದು ವರ್ಕ್ ಆಗ್ತಿಲ್ಲ, ಮೇನ್ ಸ್ವಿಚ್ ಆಫ್ ಆಗಿದ್ಯಾ ನೋಡು. ಅಂದ್ರೆ ಹೇಗೆ ಆ ರೀತಿಯಲ್ಲಿ ಪ್ರತಿಯೊಂದು ಅದರೊಡನೆ ಸಂಬಂಧವನ್ನ ಹೊಂದಿದೆ ಅನ್ನುವುದನ್ನ ಮೊದಲು ಕ್ಷರ ಅಕ್ಷರಗಳ ನಡುವಿನ ಒಂದು ಅಂತರವನ್ನ, ಕ್ಷರದೊಳಗೆ ಅಕ್ಷರವು, ಅಕ್ಷರದೊಳಕ್ಕೆ ಆ ಪರತತ್ವವು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವುದನ್ನು ತಿಳಿದು ತತ್ಪರಹ, ಅದರೊಳಗೆ 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 ಅದನ್ನೇ ಅದನ್ನೇ ಅದನ್ನೇ. ಆದ್ರಿಂದ ಇವರು ನಮ್ಮಾಳ್ವಾರವರನ್ನ ಕೇಳಿದಾಗ ಅವ್ರು ಅದೇ ಹೇಳ್ತಾರೆ, ಏನಪ್ಪ ಅವ್ರು ಏನು ಊಟ ಗೀಟ ಮಾಡ್ತಿರ್ಲಿಲ್ವಂತೆ ಹುಟ್ಟಿದಾಗಿಂದ. ಆಗ ಮನೆಯಲ್ಲಿ ಅಂದ್ರೆ ಹುಟ್ಟಿದ ಮಗು ಹಾಲು ಕುಡಿಲಿಲ್ಲ, ತಂದೆ ತಾಯಿ ಎಷ್ಟು ದಿವಸ ನೋಡ್ತಾರೆ, ಇದು ಯಾವ್ದೋ ಈ ತರ ಹುಟ್ಕೊಂಡಿದೆಯಲ್ಲ ಅಂತ ಒಂದು ಮಾವಿನ ಮರದ ಪೊಟ್ರೆ ಒಳಗೆ ಇಟ್ಬಿಟ್ಟು ಬಂದ್ಬಿಟ್ರಂತೆ. ಅಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಹಾಗೇ ಇತ್ತಂತೆ. ಎಲ್ಲೋ ಕಾಶಿ ಕ್ಷೇತ್ರದಲ್ಲಿ ಇದು ಸ್ನಾನ ಮಾಡ್ತಿರುವಾಗ ಅವ್ರಿಗೆ ಒಂದು ನಕ್ಷತ್ರ ಕಾಣಿಸ್ತಂತೆ, ಹೊಳೆ ಹೊಳೆ ನಕ್ಷತ್ರ. ಇದೇನಿದು ಈ ತರ. ಆಮೇಲೆ ನೋಡಿದ್ರೆ ಆ ನಕ್ಷತ್ರನೇ ಅನುಸರಿಸಿಕೊಂಡು ಬಂದಾಗ ಈ ಮಾವಿನ ಮರದ ಹತ್ರ ನಿಲ್ತಂತೆ. ಆಗ ಇವ್ರಿಗೆ ಒಳಗಡೆ ಏನೋ ಇರ್ಬೇಕು ಹಾಗಾದ್ರೆ. ಅಂದಾಗ ಯಾರಪ್ಪ ನೀನು, ಏನ್ ಮಾಡ್ತಿದೀಯೇ, ಎಲ್ಲಿದೀಯೇ, ಏನ್ ತಿಂತಿದೀಯೇ ಅಂತ ಪ್ರಶ್ನೆ ಕೇಳಿದ್ರೆ ಅದನ್ನೇ ನೋಡ್ತಾ, ಅದನ್ನೇ ಕೇಳ್ತಾ, ಅದನ್ನೇ ತಿಂತ, ಆ ರೀತಿ ಅವ್ರು ಉತ್ತರ ಹೇಳ್ತಾರೆ. ಹಾಗೆ ತತ್ಪರ ಅಂದ್ರೆ ಅದೇ ಅದೇ ಅದೇ, ನೋಡೋದು ಅದೇ, ಕೇಳೋದು ಅದೇ, ಹೇಳೋದು ಅದೇ, ಮಾಡೋದು ಅದೇ 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 ಅನ್ನುವಂತೆ ಇರುವಂತ ಒಂದು ಸ್ಥಿತಿ ಇದೆಯನ್ನ ಹೊಂದೋದಿದೆಯಲ್ಲ ತತ್ಪರಾಹ. ಹಾಗೇನಾಗ್ತಾರೆ? ಬ್ರಹ್ಮಣಿ ಲೀನಾಹ, ಬ್ರಹ್ಮದ ಜೊತೆ ಒಂದಾಗಿ ಬಿಡ್ತಾರೆ. ಆ ಲೀನವಾಗುವ ಕ್ರಮವನ್ನೇ ಅನುಸ್ಮೃತಿಯಲ್ಲಿ ಹೇಳಿದ್ದು, ಯಾಜ್ಞವಲ್ಕ್ಯದಲ್ಲಿ ಹೇಳಿದ್ದು, ಅದನ್ನೇ ಸ್ವಲ್ಪ ಇನ್ನು ಚಿಕ್ಕದಾಗಿ ಮುಂಡಕ ಉಪನಿಷತ್ತು ಕೂಡ ತಿಳಿಸಿಕೊಡುವಂಥದ್ದು. ಇದೆಲ್ಲ ಒಬ್ಬರೇ ಇಬ್ಬರದೇ ಅಲ್ಲ, ಯಾಕಂದ್ರೆ ಮೊದಲೇ ಉದ್ಗೀತಂ ಅಂತ ಹೇಳಿದ್ದಾರೆ. ಅನೇಕ ಜನರು ಇದನ್ನ ಅನುಭವಿಸಿ ತೋರಿಸಿದ್ದಾರೆ, ಹೇಳಿಕೊಟ್ಟಿದ್ದಾರೆ. ಆದ್ರಿಂದ ಅದನ್ನ ತಿಳ್ಕೊಂಡ್ಮೇಲೆ ಏನಾಗ್ತಾರೆ? ಯೋನಿ ಮುಕ್ತಾಹ. ಮತ್ತೆ ಕಾರಣ ಇಲ್ಲ. ಯಾವಾಗ ಪತಂಜಲಿಗಳು ಹೇಳೋದೇನು? ಬೀಜ ಇದ್ಮೇಲೆ ತದ್ವಿಪಾಕೆ, ಆಗ ಜಾತಿ ಆಯು ಭೋಗ. ಬೀಜವೇ ಇಲ್ಲದೆ ಇದ್ರೆ ಹುಟ್ಟೋದೆಲ್ಲಿಂದ? ಹುಟ್ಟೋದಿದೆ ಅಂದ್ರೆ ಯಾವ ಜಾತಿ ಅಂದ್ರೆ ಮನುಷ್ಯ ಜಾತಿನ, ಪ್ರಾಣಿ ಜಾತಿನ, ಕ್ರೂರ ಪ್ರಾಣಿನ, ಇದೇನು ಇಲ್ಲಿ ಪ್ರಶ್ನೆನೇ ಇಲ್ಲ. ಆದ್ರಿಂದ ಯೋನಿ ಮುಕ್ತಾಹ ಭವಂತಿ ಅನ್ನುವುದಾಗಿ ಈ ಮಂತ್ರ ಹೇಳ್ತಾ ಇದೆ. ಅಲ್ಲಿಗೆ ಬ್ರಹ್ಮವಿದರು ಮೊದಲು ಕೇಳಿದ ಪ್ರಶ್ನೆಗಳಲ್ಲಿ ಏನು? ಕುತಃ ಜಾತಾಹ, ಕೇನ ಜೀವಾಮ, ಕ್ವಚ ಸಂಪ್ರತಿಷ್ಠಾ, ಇಷ್ಟು ಪ್ರಶ್ನೆಗಳಿಗೆ ಇಲ್ಲಿ ಈ ಮಂತ್ರದಲ್ಲಿ ಉತ್ತರ ಹೇಳಿದೆ.
ಹಾಗಾಗಿ ಈ ಮಂತ್ರವನ್ನ ಇನ್ನೊಂದ್ಸಲ ನಾವು ಗಮನಿಸಿದಾಗ ಗೊತ್ತಾಗುತ್ತೆ ಏನ್ ಹೇಳ್ತಾ ಇದೆ ಮಂತ್ರ. ಉದ್ಗೀತಮೇತತ್ ಪರಮಂತು ಬ್ರಹ್ಮ, ಪರಮಂತು ಬ್ರಹ್ಮ ಉದ್ಗೀತಮೇತತ್. ಅದರೊಳಗೆ, ಅದರಲ್ಲಿ ತಸ್ಮಿನ್ ಆ ಪರಮದೊಳಗೆ ತ್ರಯಂ ಈ ವಿಶ್ವಕ್ಕೆ, ವಿಶ್ವದ ವಿಕಾಸಕ್ಕೆ ಕಾರಣೀಭೂತವಾದ ಎಲ್ಲವೂ ಸುಪ್ರತಿಷ್ಠಾ. ಹಾಗೆ ಆ ತ್ರಯವಾಗಿ ಆಗಿದ್ದಲ್ಲಿ ಬ್ರಹ್ಮ ಒಬ್ಬನೇ ಇದ್ನಲ್ಲ, ಅವನು ತ್ರಯ ಆಗಿದ್ದ ಹೇಗೆ? ಅದಕ್ಕೆ ಕಾರಣ ಯಾರು? ಅಕ್ಷರಂ. ಆದ್ರಿಂದ ಅಕ್ಷರವೂ ಕೂಡ ತಸ್ಮಿನ್ ಸುಪ್ರತಿಷ್ಠಾ. ಹಾಗಾಗಿ ಅತ್ರ ಅಂತರಂ, ಅತ್ರ ಅಂದ್ರೆ ಯಾವುದು ತ್ರಯಂ ಆಗಿ ವಿಭಜಿತವಾಯಿತೋ ಆ ತ್ರಯಂ ಎಂಬ ಕ್ಷರವು ತ್ರಯಂ ಎಂದು ಆಗುವುದಕ್ಕೆ ಉಪಾಧಿಯಾಗಿ ಏನನ್ನ ಹೊಂದಿತ್ತೋ ಆ ಉಪಾಧಿ ಹೊಂದಿರುವುದರಿಂದ ಈಶ್ವರ, ಬ್ರಹ್ಮ, ಅಕ್ಷರ ಇತ್ಯಾದಿ ಶಬ್ದಗಳಿಂದ ಕರೆಯಲ್ಪಡೋದೇನಿತ್ತೋ ಆ ಎರಡರ ಅಂತರಂ, ಒಳಗಿನ ಅಂತರವನ್ನು ವಿದಿತ್ವ ತಿಳಿದುಕೊಂಡು ಏನ್ ಮಾಡಿದ್ರು? ತಿಳ್ಕೊಂಡ್ಮೇಲೆ ತತ್ಪರಾಹ, ಇದೆಲ್ಲಕ್ಕೂ ಅದೇ, ಇದೆಲ್ಲವೂ ಅದೇ, ಇದೆಲ್ಲವೂ ಅದೇ, ಇದೆಲ್ಲವೂ ಅದೇ 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 ಅನ್ನುವುದನ್ನ ಮನನ ಮಾಡ್ತಾ ಮಾಡ್ತಾ ಬ್ರಹ್ಮಣಿ ಲೀನಾಹ, ಬ್ರಹ್ಮದಲ್ಲಿ ಒಂದಾಗಿ ಯೋನಿ ಮುಕ್ತಾಹ. ಆದ್ರಿಂದ ಉದ್ಗೀತಮೇತತ್ ಪರಮಂತು ಬ್ರಹ್ಮ ತಸ್ಮಿನ್ ಸ್ತ್ರಯಂ ಸುಪ್ರತಿಷ್ಠಾ ಅಕ್ಷರಂಚ ಅತ್ರಾಂತರಂ ಬ್ರಹ್ಮವಿದೋ ವಿದಿತ್ವ ಲೀನಾ ಬ್ರಹ್ಮಣಿ ತತ್ಪರ ಯೋನಿ ಮುಕ್ತಾಹ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.